जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ति भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादिसद्गुणौघाकरानहं वादिराजगुरुन् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्यधर्माभ्यसम्भूतः चिन्तामणिविजृम्भितः सत्यसङ्कल्पकल्पद्रुः कल्पयेत् कामधुङ् मम सत्यसङ्कल्पवाद्योत्तः सत्यसन्तुष्टचन्द्रमाः प्रार्थिता शेषदाता च भक्तवृन्दस्य नित्यदा विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे सत्याभिज्ञकराब्जोत्थान् 50 वर्षपूजकान् सत्यप्रमोदतीर्थार्यान् नौमि न्यायसुधारतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं विद्यापीठविनेतारं मन्मनोऽभीष्टदायकं विद्यापञ्चाननं वन्दे सर्वारिष्टनिवारणम् आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः। सृष्टिस्थित्यप्ययेयः नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्पात्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दाव्ययो यो गुरुरपि वरवश्चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयो यत्तत्सर्गो मृषा धाम्ना स्वेन सदा निरस्तकुहकं सत्यं परं धीमहि स्वस्त्यस्तु सताम् अखिलसन्मङ्गलानि भवन्तु श्लोकैकश्रवणपठनमात्रेण कथा वक्तुश्च श्रोतॄणां निखिलकलिकृतकल्मषापनोदनुपटतरे धर्माद्यखिलपुरुषार्थसाधनीभूते श्रीमद्भागवते आद्यकथा प्रारम्भे सति किञ्चित् पूर्वकथा प्रमेयानुवादः। हरिः ओम् हरिः ओम्। ಎಂಟನೆಯ ಕೂಸಾಗಿ ಕೃಷ್ಣ ಪರಮಾತ್ಮ ತಾನು ಪ್ರಾದುರ್ಭವಿಸ್ತಾ ಇದ್ದಾನೆ. ಆ ಕೃಷ್ಣ ಪರಮಾತ್ಮನನ್ನ ವಸುದೇವ ಮತ್ತೆ ಆ ವ್ರಜಕ್ಕೆ ಕರೆದುಕೊಂಡು ಹೋದ. ಯಮುನೆ ದಾರಿ ಬಿಟ್ಟಳು. ಹಾಗೂ ಶೇಷದೇವರು ಛತ್ರಿಯ ಆಕಾರದಲ್ಲಿ ಆ ಪರಮಾತ್ಮನ ಸೇವೆಯನ್ನ ಮಾಡಿದ್ದಾರೆ. ಆ ಕಡೆ ಹುಟ್ಟಿದಂತಹ ಯಶೋದೆಯಲ್ಲಿ ಹುಟ್ಟಿದಂತಹ ದುರ್ಗಾದೇವಿ ಮತ್ತೆ ಆ ದುರ್ಗಾದೇವಿಯನ್ನ ಕರೆದುಕೊಂಡು ಬಂದಿದ್ದಾನೆ. ಕರೆದುಕೊಂಡು ಬಂದು ಅಲ್ಲಿ ಮತ್ತೆ ಯಥಾ ಪ್ರಕಾರ ಆ ಕಾರಾಗೃಹದಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ ಆ ಮಗುವಿನ ಧ್ವನಿಯನ್ನ ಕೇಳಿ ಆ ಕಂಸನ ಯಾವ ಸೇವಕರಿದ್ದಾರೆ ಸೈನಿಕರು ಅವರೆಲ್ಲರೂ ಆ ಕಂಸನಿಗೆ ಸುದ್ದಿಯನ್ನು ಮುಟ್ಟಿಸಿದ್ದಾರೆ. ತಕ್ಷಣದಲ್ಲೇ ಅವನು ಧಾವಂತದಿಂದ ಓಡಿ ಬಂದಿದ್ದಾನೆ. ಬಂದು ಆ ಮಗುವನ್ನ ಕೊಲ್ಲಬೇಕು ಅಂತ ಹೇಳಿ ಪ್ರಯತ್ನವನ್ನ ಪಟ್ಟಾಗ ಆಗ ಆ ಯಾವ ದುರ್ಗಾದೇವಿ ಅವನ ಕೈಯಿಂದ ತಪ್ಪಿಸಿಕೊಂಡು ಮೇಲೆ ಹಾರಿ ಹೋಗಿ ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟಳು. ಏನು ನನ್ನನ್ನು ಸಂಹಾರ ಮಾಡ್ತೀಯ, ಅದರಿಂದ ಏನು ಪ್ರಯೋಜನ ಇಲ್ಲ, ನಿನ್ನನ್ನ ಸಂಹಾರ ಮಾಡುವನು ಆಗಲೇ ಈಗ ಹುಟ್ಟಿದ್ದಾನೆ, ಅವನು ಬೆಳೀತಾ ಇದ್ದಾನೆ ಅಂತನ್ನುವ ಮಾತನ್ನ ಹೇಳಿದಾಗ ಅದರಿಂದ ವಿಸ್ಮಿತನಾಗಿರ್ತಕ್ಕಂತಹ ಅವನು ಆ ನಂದ ದೇವಕಿ ಮತ್ತು ವಸುದೇವನಿಗೆ ನಮಸ್ಕಾರವನ್ನು ಮಾಡಿ ನನಗೆ ತಪ್ಪಾಯಿತು ಅಂತ ಇತ್ಯಾದಿ ಹೇಳಿ ಆಮೇಲಿಂದ ತನ್ನ ಮನೆಗೆ ಹೋಗಿದ್ದಾನೆ. ಆ ನಂತರದಲ್ಲಿ ಸಾಯಂಕಾಲ ರಾತ್ರಿ ಮತ್ತೆ ಮುಗೀತು. ಬೆಳಗ್ಗೆ ಎದ್ದು ಎಲ್ಲರನ್ನೂ ಕರೆದ, ತನ್ನ ದೈತ್ಯರನ್ನೆಲ್ಲ ಕರೆದು ಅವರಿಗೆಲ್ಲ ಆದೇಶವನ್ನು ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಆಗಿದೆ, ಹಾಗಾಗಿ ನಾವು ಇನ್ನು ಎಚ್ಚರಿಕೆಯಿಂದ ಇರಬೇಕು, ಎಲ್ಲೋ ಇದ್ದಾನೆ ಆ ಕೂಸು, ಅವನನ್ನ ಸಂಹಾರ ಮಾಡಬೇಕು ಅಂತ ಈ ರೀತಿಯಾಗಿ ಹೇಳಿದಾಗ ಅವರೆಲ್ಲರೂ ಕೂಡ ಯಾರಿಗೆ 10 ದಿವಸ ಆಗಿದೆ ಅಥವಾ ಅದಕ್ಕಿಂತ ಮೀರಿದ್ದಾರೆ ಅಥವಾ ಹಲ್ಲು ಎರಡೂ ಅರ್ಥವನ್ನು ಮಾಡಿದ್ದಾರೆ, ಹಲ್ಲು ಬರದೇ ಇರುವಂತಹ ಅಥವಾ ಆಗತಾನೆ ಬಂದಿರುವಂತಹ ಎಲ್ಲ ಮಕ್ಕಳನ್ನು ಕೂಡ ಸಂಹಾರ ಮಾಡಬೇಕು ಅಂತನೂ
ಒಂದು ವಿಚಾರವನ್ನು ಮಾಡಿ ಎಲ್ಲ ಬ್ರಾಹ್ಮಣರು ಯಾರು ಸಜ್ಜನರಿದ್ದಾರೆ, ಯಾರು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ, ಎಲ್ಲರನ್ನೂ ಕೂಡ ಸಂಹಾರ ಮಾಡಿದಾಗ ಆ ಪರಮಾತ್ಮನಿಗೆ ತೊಂದರೆ ಆಗ್ತದೆ ಅಂತನ್ನೋ ಒಂದು ಅಭಿಪ್ರಾಯದಿಂದ ಅವರೆಲ್ಲರೂ ಕೂಡ ಉದ್ಯುಕ್ತರಾಗ್ತಾ ಇದ್ದಾರೆ. ಆಗ ಒಂದು ನಿರ್ಣಯವನ್ನು ಕೊಟ್ಟರು, ಯಾರು ಮಹಾತ್ಮರಿಗೆ ಮತ್ತೆ ತೊಂದರೆಯನ್ನು ಕೊಡ್ತಾರೆ ಅಂತಹ ಅವರ ಆಯುಷ್ಯ, ಸಂಪತ್ತು, ಕೀರ್ತಿ ಎಲ್ಲವೂ ಕೂಡ ನಾಶವಾಗ್ತದೆ ಅಂತನ್ನುವಲ್ಲಿಗೆ ನಿನ್ನೆ ದಿವಸ ನಾವು ತಿಳಿದಿದ್ದೆವು. ಇನ್ನು ಮುಂದೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ನಂದಸ್ತ್ವಜಾತ್ಮಜ ಉತ್ಪನ್ನೇ ಜಾತಾಹ್ಲಾದೋ ಮಹಾಮನಃ ಆಹೂಯ ವಿಪ್ರಾನ್ ದೇವಜ್ಞಾನ್ ಸ್ನಾತಃ ಶುಚಿರಲಂಕೃತಃ. ಕೃಷ್ಣ ಪರಮಾತ್ಮ ಹುಟ್ಟಿರುವಂತಹದ್ದರಿಂದ ಇನ್ನು ಮುಂದೆ ಬೇರೆ ಬೇರೆ ಮಂಗಳ ಕಾರ್ಯಗಳು ಮಾಡಬೇಕು ಅಂತ ಹೇಳಿ ತಾನು ಅಭ್ಯಂಗ ಸ್ನಾನವನ್ನು ಮಾಡಿದ್ದಾನೆ, ಅಲಂಕಾರವನ್ನು ಮಾಡಿಕೊಂಡಿದ್ದಾನೆ. ಆಮೇಲಿಂದ ಬ್ರಾಹ್ಮಣರನ್ನ ಕರೆಸಿದ, ಪುಣ್ಯ ವಾಚನ ಮೇಲಿಂದ ಮೇಲೆ ಬರುತ್ತೆ. ಇಲ್ಲಿ ಸ್ವಸ್ಥೇನಂ ಅಂತ ಹೇಳಿ ಬರ್ತಾ ಇರುತ್ತೆ. ವಾಚಯಿತ್ವ ಸ್ವಸ್ಥೇನಂ, ಜಾತಕರ್ಮವನ್ನು ಮಾಡಬೇಕಾಗಿದೆ. ಜಾತಕರ್ಮವನ್ನು ಬ್ರಾಹ್ಮಣರ ಕಡೆಯಿಂದ ಮಾಡಿಸಿದ್ದಾನೆ. 2 ಲಕ್ಷ ಗೋದಾನವನ್ನು ಮಾಡಿದ್ದಾನೆ. ಧೇನುನಾಂ ಯೂತೆ ಪ್ರಾದಾತ್, ಬ್ರಾಹ್ಮಣರಿಗೆಲ್ಲರಿಗೂ ಕೂಡ ಸಾಲಂಕೃತವಾಗಿರತಕ್ಕಂತಹ 2 ಲಕ್ಷ ಗೋದಾನವನ್ನು ಮಾಡಿದ್ದಾನೆ. ಎಳ್ಳಿನ ದಾನವನ್ನು ಮಾಡಿದ್ದಾನೆ. ರತ್ನಗಳನ್ನು ತುಂಬಿ, ಬಂಗಾರದ ಕೊಡಗಳೊಳಗೆ ರತ್ನವನ್ನು ತುಂಬಿ ಅದನ್ನೆಲ್ಲವನ್ನು ಕೂಡ ದಾನವನ್ನ ಮಾಡಿದ್ದಾನೆ. ಕಾಲೇನ ಅಂದ್ರೆ ಒಂದು ಮಾತನ್ನು ಹೇಳ್ತಾರೆ, ಇಷ್ಟೆಲ್ಲ ದಾನವನ್ನು ಮಾಡಿದ ಅಂತಂದ್ರೆ ಬೇರೆ ಬೇರೆದಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಶುದ್ಧಿ ಇದೆ ಅಂತಂತಾರೆ. ಕಾಲ ಸ್ನಾನ ಮಾಡೋದ್ರಿಂದ ದೇಹದ ಶುದ್ಧಿ ಆಗ್ತದೆ. ಸಂಸ್ಕಾರ ಮಾಡೋದ್ರಿಂದ ಒಬ್ಬ ಮನುಷ್ಯನಿಗೆ ಆಯಾ ಕಾಲಕ್ಕೆ ಜಾತಕರ್ಮ, ನಾಮಕರಣ, ಆ ಒಂದು ದೇಹ ಅಂತ ಅನ್ನೋದು ಕೂಡ ಪವಿತ್ರವಾಗ್ತದೆ. ಹಾಗೇನೆ ನಮ್ಮ ಪೂರ್ಣ ಪಾಪಗಳೆಲ್ಲ ಪರಿಹಾರ ಆಗಬೇಕು ಅಂತಂದ್ರೆ ಒಳ್ಳೆ ತಪಸ್ಸು, ಏಕಾದಶಾದಿ ಉಪವಾಸವನ್ನು ಮಾಡೋದ್ರಿಂದ ಎಲ್ಲ ಪಾಪಗಳಿಂದ ಪ್ರಕ್ಷಾಳನೆ ಆಗ್ತದೆ. ಹಾಗೇನೆ ನಮಗೆ ಯಾವುದೋ ಅಲ್ಲಿ ಇಲ್ಲಿ ಬಂದಿರತಕ್ಕಂತಹ ಅಶುದ್ಧವಾದದ್ದು ಏನೋ ಸಂಪಾದನೆ ಮಾಡಿ ನಮಗೆ ಹಣವನ್ನು ಕೊಟ್ಟಿರ್ತಾರೆ, ಅಂತಹ ದಾನವನ್ನ ಸ್ವೀಕಾರ ಮಾಡಿದಾಗ ಅದರ ಶುದ್ಧಿ ಹೇಗೆ ಅಂತಂದ್ರೆ ಶುದ್ಧಂತೆ ದಾನೈಹಿ, ದಾನವನ್ನ ಮಾಡೋದರಿಂದ ನಮ್ಮಲ್ಲಿ ಇರ್ತಕ್ಕಂತಹ ದ್ರವ್ಯಕ್ಕೆ ಶುದ್ಧಿ ಅಂತ ಅನ್ನೋದು ಬರ್ತದೆ. ಹಾಗಾಗಿ ಅಷ್ಟೆಲ್ಲ ದಾನವನ್ನ ಹಿಂದಿನವರು ಮಾಡ್ತಾ ಇದ್ರು. ಈ ರೀತಿಯಾಗಿ ಅನೇಕ ದಾನವನ್ನ ಬ್ರಾಹ್ಮಣರಿಗೆ ಮಾಡಿ ಮಹಾರ್ಹ ವಸ್ತ್ರಾಭರಣ ಕಂಚುಕ ಎಲ್ಲ ಏನು ಸಡಗರ ಆಗಿದೆ ಅಂತಂದ್ರೆ ಆ ಕೃಷ್ಣ ಪರಮಾತ್ಮ ಹುಟ್ಟಿದ್ದು ಇಡೀ ಗೋಕುಲವೆಲ್ಲ ಸಂಭ್ರಮದಿಂದ ಎಲ್ಲರ ಮನೆಯಲ್ಲೂ ಕೂಡ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಜಾತಕರ್ಮ ಇನ್ನ ಬೇರೆ ಬೇರೆ ಕಾರ್ಯಕ್ರಮಗಳಾಗಬೇಕು. ಹಾಗಾಗಿ ಆ ಗೋಪಿಕಾ ಸ್ತ್ರೀಯರಿಗೆ ಆ ಸುದ್ದಿ ತಿಳಿತು, ಕೃಷ್ಣ ಹುಟ್ಟಿದ್ದಾನೆ ಅಂತನ್ನುವ ಸುದ್ದಿ ತಿಳಿದ ತಕ್ಷಣದಲ್ಲೇನೆ ತಮ್ಮ ಮನೆಯಲ್ಲೇ ಕೂಸು ಹುಟ್ಟಿದೇನು ಅಂತ ತಮ್ಮ ಮನೆಯನ್ನೆಲ್ಲ ಶೃಂಗಾರ ಮಾಡಿದ್ದಾರೆ. ತಳಿರು ತೋರಣಗಳಿಂದ ಎಲ್ಲ ಕಡೆಯಲ್ಲಿಯೂ ಕೂಡ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಒಳ್ಳೆ ಪೀತಾಂಬರವನ್ನು ಹುಟ್ಟಿದ್ದಾರೆ, ವಸ್ತ್ರಾಭರಣಗಳಿಂದ ಅಲಂಕೃತರಾಗ್ತಾ ಇದ್ದಾರೆ. ಬಹಳ ಸಂತೋಷದ ವಾತಾವರಣ ಅಲ್ಲಿ ಬರ್ತಾ ಇದೆ. ಗೋಪಾನ್ ಗೋಕುಲ ರಕ್ಷಾಯಾಮ್ ನಿರೂಪ್ಯ ಮಧುರಾಂ ಗತಃ, ಇಷ್ಟೆಲ್ಲ ಅಲ್ಲಿ ವೈಭವದಿಂದ ನಡೀತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆಗ ಆ ಸಂದರ್ಭದಲ್ಲಿ ನಂದಗೋಪ ವಿಚಾರವನ್ನು ಮಾಡಿದ. 1 ವರ್ಷಕ್ಕೆ ಒಂದ್ಸರ್ತಿ ಆ ಕಂಸನಿಗೆ ಹೋಗಿ ಕಪ್ಪ ಕಾಣಿಕೆಯನ್ನ ಕೊಡಬೇಕು, ಟ್ಯಾಕ್ಸ್ ಕೊಡಬೇಕು. ಹಾಗಾಗಿ ಆ ಟ್ಯಾಕ್ಸ್ ಕೊಡಬೇಕು. ಹಾಗಾಗಿ ಅಲ್ಲಿ ಎಲ್ಲರೂ ನೋಡ್ಕೋ ಕೂಸನ್ನ ಅಂತ ಹೇಳಿ ವ್ಯವಸ್ಥೆಯನ್ನ ಮಾಡಿ ಅಲ್ಲಿರ್ತಕ್ಕಂತಹ ಗೋಪಾಲಕರಿಗೆ ಹೇಳಿ ತಾನು ಆ ಕಪ್ಪವನ್ನ ಕೊಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇದ್ದಾನೆ. ಹೋದಂತ ಸಂದರ್ಭದಲ್ಲಿ ಅಲ್ಲಿ ವಸುದೇವ ಇದ್ದ. ಆ ವಸುದೇವನಿಗೆ ಗೊತ್ತಾಯ್ತು, ಓಹೋ ನಂದಗೋಪ ಬಂದಿದ್ದಾನೆ ಅಂತನೂ ಸುದ್ದಿ ಗೊತ್ತಾಗಿದೆ. ಬಹಳ ಸಂತೋಷ ಆಯ್ತು. ಎಷ್ಟೋ ದಿವಸ ಆಗಿತ್ತು. ಈಗಿನಂತೆ ತಕ್ಷಣದಲ್ಲಿ ಹೋಗ್ಬೇಕು ಬರಬೇಕು ಅಂತಂದ್ರೆ ಬಹಳ ಕಷ್ಟ, ಎತ್ತಿನ ಬಂಡಿ ಪ್ರಯಾಣ. ಹಾಗಾಗಿ ಅವನು ಬರ್ತಾನೆ ಅಂತ ಅನ್ನೋದು ಗೊತ್ತಾಗಿದೆ. ಅವನು ಕಂಸನಿಗೆ ಏನು ಕೊಡಬೇಕಾಗಿತ್ತೋ ಅದನ್ನ ಕಪ್ಪು ಕಾಣಿಕೆಯನ್ನ ಕೊಟ್ಟು ಈ ನಂದಗೋಪ ಬಂದಿದ್ದಾನೆ ಅಂತ ಸುದ್ದಿ ತಿಳಿದ ತಕ್ಷಣದಲ್ಲಿಯೇ ಅವನು ಹೋಗಿ ಅವನನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ಆ ವಸುದೇವ ಹೋಗ್ತಾ ಇದ್ದಾನೆ. ಬಹಳ ಸಂತೋಷ ಆಯಿತು. ಕರೆದ, ಅವನಿಗೆ ಆಸನವನ್ನ ಕೊಟ್ಟ. ತಾನು ಬೇಕಾದಷ್ಟು ಮಾತನ್ನಾಡ್ತಾ ಇದ್ದಾರೆ. ಎಷ್ಟೋ ದಿವಸದಿಂದ ಭೇಟಿ ಆಗಲಿಲ್ಲ. ಹಾಗಾಗಿ ಬೇಕಾದಷ್ಟು ಸಂವಾದವನ್ನ ಮಾಡ್ತಾ ಇದ್ದಾರೆ. ಅವನು ಆ ನಂದಗೋಪನಿಗೂ ಕೂಡ ಬಹಳ ದಿವಸದಿಂದ ಮಕ್ಕಳಾಗಿರ್ಲಿಲ್ಲ, ವಯಸ್ಸಾಗ್ತಾ ಬಂದಿತ್ತು, ಮಕ್ಕಳಾಗಿರ್ಲಿಲ್ಲ. ಹಾಗಾಗಿ ಆ
ವಸುದೇವ ಹೇಳ್ತಾ ಇದ್ದಾನೆ, ನೋಡಪ್ಪ, ಬಹಳ ದಿವಸದಿಂದ ನಿನಗೆ ಮಕ್ಕಳಾಗಬೇಕು ಅಂತ ಅಪೇಕ್ಷೆ ಇತ್ತು. ಈಗ ನೋಡಿದ್ರೆ ಒಳ್ಳೆ ಪುತ್ರ ರತ್ನ, ತನ್ನದೇ ಮಗ, ಅವನನ್ನೇ ಅಲ್ಲಿ ಬಿಟ್ಟು ಬಂದಿದ್ದಾನೆ. ಆದರೂ ಕೂಡ ಎಷ್ಟು ಸೌಹೃದ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾನೆ. ಒಳ್ಳೆ ಕೃಷ್ಣ ಅಂತ ಸಾಕ್ಷಾತ್ ಪರಮಾತ್ಮನೇ ನಿನಗೆ ಮಗನಾಗಿ ಹುಟ್ಟಿದ್ದಾನೆ, ಹಾಗಾಗಿ ಬಹಳ ಸಂತೋಷ ಆಯಿತು. ಹಾಗೆ ಹೀಗೆ ಬೇಕಾದಷ್ಟು ಮಾತನ್ನ ಆಡ್ತಾ ಇದ್ದಾರೆ. ಅವನು ಕೂಡ ಹೇಳ್ದ, ನಿನ್ನ 6 ಮಕ್ಕಳೆಲ್ಲರೂ ಕೂಡ ಮತ್ತೆ ಆ ಕಂಸನಿಂದ ಹತರಾಗಿದ್ದಾರೆ ಅಂತ ಸುದ್ದಿಯನ್ನ ಕೇಳಿದೆ. ಬಹಳ ಬೇಜಾರಾಯಿತು ನನಗೂ ಕೂಡ. ಇನ್ನು ಅದಾದ ಮೇಲಿಂದ ಒಬ್ಬ ಕನ್ಯೆ ಹುಟ್ಟಿದ್ದಾಳೆ, ಅವಳು ಕೂಡ ಮತ್ತೆ ಮಾಯವಾಗಿ ಹೋದಳು ಅಂಥೇಳಿ ಬಹಳ ಒಬ್ಬರಿಗೊಬ್ಬರು ಪರಸ್ಪರ ಮಾತನಾಡಿದ್ರು. ಬಹಳ ಗಂಟೆಗಟ್ಟಲೆ ಮಾತಾಡಿದ್ದಾರೆ. ಆಮೇಲಿಂದ ಭ್ರಾತರ ಮಮ ಸುತಃ ಕಶ್ಚಿನ್, ಇವನು ಕೇಳ್ದ, ಬಲರಾಮ ಇಲ್ಲಿಂದ ಹೋದ, ತನ್ನ ಪತ್ನಿಯಾದಂತಹ ದೇವಕಿಯಲ್ಲಿ ಹುಟ್ಟಿದಂತಹ ಬಲರಾಮ ಅಲ್ಲಿ ಹೋಗಿ ಮತ್ತೆ ಗೊತ್ತೇ ಇಲ್ಲ ತನ್ನ ತಾಯಿ ಯಾರು ಅಂತ ಅನ್ನೋದು ಅವನಿಗೆ ಗೊತ್ತೇ ಇಲ್ಲ. ಅವಳನ್ನೇ ತಾಯಿ ಅಂತ ತಿಳ್ಕೊಂಡಿದ್ದಾನೀಗ, ಆ ರೋಹಿಣಿಯನ್ನೇನೆ. ಹಾಗಾಗಿ ಆ ರೋಹಿಣಿಯಲ್ಲಿ ಬಂದಿರತಕ್ಕಂತಹ ಬಲರಾಮ ಹುಷಾರಾಗಿ ಇದ್ದಾನ. ತಂದೆ ಅಂದ್ರೆ ಇವನನ್ನೇ, ನಂದಗೋಪನನ್ನೇ ತಂದೆ ಅಂತ ತಿಳ್ಕೊಂಡಿದ್ದ ಅವನು. ಆ ಇವನು ವಸುದೇವ ಏನು ಕರೆದುಕೊಂಡು ಹೋದ ಬಲರಾಮನ್ನ, ಇದು ದುರ್ಗಾದೇವಿ ಕರೆದುಕೊಂಡು ಹೋಗಿ ಆ ರೋಹಿಣಿಯಲ್ಲಿ ಹುಟ್ಟಿದ ಮೇಲೆ ಆ ಬಲರಾಮ ಆ ಪಕ್ಕದಲ್ಲಿ ಇದ್ದವನು ಯಾರು ವಸುದೇವ ಇರಲಿಲ್ಲ, ನಂದಗೋಪನೇ ಇದ್ದ. ಹಾಗಾಗಿ ನಿನ್ನನ್ನೇ ತಂದೆ ಅಂತ ತಿಳ್ಕೊಂಡು ಆ ಬಲರಾಮ ಸುಖವಾಗಿದ್ದಾನ ಅಂತ ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾನೆ. ಆ ನಂತರದಲ್ಲಿ ಹೇಳ್ದ, ಅಹೋತೆ ದೇವಕಿ ಪುತ್ರ ಕಂಸೇನ ಬಹೋಹತಃ, ಇಷ್ಟೆಲ್ಲ ಹೇಳಿ ಕೊನೆಗೆ ಒಂದು ಮಾತನ್ನ ಹೇಳ್ತಾನೆ, ಇಲ್ಲಿ ಬಹಳ ಕಾಲದವರೆಗೆ ಇರೋದು ಬೇಡ ನೀನು, ಅಲ್ಲೆಲ್ಲ ಬೇಕಾದಷ್ಟು ಉತ್ಪಾತಗಳಾಗ್ತಾ ಇದೆ, ಕಹಿ ಘಟನೆಗಳಾಗತ್ತೆ, ಹಾಗಾಗಿ ನೀನು ತಕ್ಷಣ ಹೊರಡು ಅಂತ ಹೇಳಿ ಆ ವಸುದೇವ ನಂದಗೋಪನನ್ನ ಮತ್ತೆ ತನ್ನ ಊರಿಗೆ ಹೋಗು ಅಂತ ಹೇಳಿ ಕಳಿಸಿಕೊಡ್ತಾ ಇದ್ದಾನೆ. ಸರಿ ಆಗ್ಲಿ ಅಂತ ಹೇಳಿ ಅವನ ಮಾತಿನ ಮೇಲೆ ವಿಶ್ವಾಸವನ್ನ ಇಟ್ಟು ಅಲ್ಲಿಂದ ಅವರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಶ್ರೀ ಶುಕೋವಾಚ ನಂದಪತಿ ವಚಃ ಶೌರ್ಯರ್ ನ ಮೃಷೇತಿ ವಿಚಿಂತಯನ್. ನಂದ ವಿಚಾರವನ್ನು ಮಾಡ್ದ, ಆ ವಸುದೇವ ಹೇಳಿರ್ತಕ್ಕಂಥ ಮಾತಲ್ಲಿ ಸುಳ್ಳು ಇರ್ಲಿಕ್ಕಿಲ್ಲ, ಹಾಗಾಗಿ ತಕ್ಷಣದಲ್ಲೇ ಹೊರಟೋಣ ಅಂತ ಹೇಳಿ ಪರಮಾತ್ಮನನ್ನ ಸ್ಮರಣೆಯನ್ನ ಮಾಡ್ತಾ ಅಲ್ಲಿಂದ ಹೋಗ್ತಾ ಇದ್ದಾನೆ. ನಯತ್ರ ಶ್ರವಣಾದೀನಿ. ಆಮೇಲಿಂದ ಈ ಕಡೆಗೆ ಪೂತನೆಯನ್ನ ಕೊಟ್ಟು ಕಳಿಸ್ತಾ ಇದ್ದಾನೆ ಕಂಸ. ಹೋಗು, ಯಾರ್ಯಾರು ಮಕ್ಕಳಿದ್ದಾರೆ ಎಲ್ಲರನ್ನು ಕೂಡ ಸಂಹಾರ ಮಾಡಬೇಕು ಅಂತಂದಾಗ, ಕಂಸೇನ ಪ್ರಹಿತ ಘೋರ ಪೂತನ ಬಾಲಘಾತಿನಿ. ಆಮೇಲಿಂದ ಶಿಶೂಂಶ್ಚರ, ಯಾರ್ಯಾರು ಮಕ್ಕಳಿದ್ದಾರೆ ಎಲ್ಲರನ್ನ ಸಂಹಾರ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಗ್ರಾಮಗಳು ಎಲ್ಲ ಕಡೆಯಲ್ಲಿಯೂ ಕೂಡ ಅವಳು ಸಂಚಾರವನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದಾಳೆ. ನಿನ್ನೆ ದಿವಸ ಒಂದು ನೀವು ಪ್ರಶ್ನೆ ಕೇಳಿದ್ರಿ, ಅಂದ್ರೆ ಬೇರೆ ಬೇರೆ ಮಕ್ಕಳನ್ನೆಲ್ಲರನ್ನು ಕೊಂದ್ರಲ್ಲ, ಅವ್ರದ್ದು ಏನು, ಹಾಗಾದ್ರೆ ಯಾರನ್ನ ಕೊಂದ್ರು, ಅವ್ರದ್ದು ಏನಾದ್ರು ಪಾಪಕರ್ಮ ಇದೆಯಾ ಅಂತ ಸೂಚ್ಯವಾಗಿ ಭಾಗವತ ಒಂದು ಇಲ್ಲಿ ಮಾತನ್ನ ಹೇಳ್ತದೆ. ನಯತ್ರ ಶ್ರವಣಾದೀನಿ ರಕ್ಷೋಘ್ನಾನಿ ಸ್ವಕರ್ಮಸು ಕುರುವಂತಿ ಸಾತ್ವತಾಂ ಭ್ರಾತರು ಯಾತು ಧಾನ್ಯಶ್ಚ ತತ್ರಹಿ. ಏನು ಬಹಳ ಟೆನ್ಷನ್ ಇಲ್ಲ. ಏನು ಅಂದ್ರೆ ಸರಳ ಉತ್ತರ ಏನು ಅಂತಂದ್ರೆ, ಎಲ್ಲಿ ಯಾವ ಮನೆಯೊಳಗೆ ಅವಳು ಸಂಚಾರ ಮಾಡುವಾಗ ಯಾರ ಮನೆಯಲ್ಲಿ ಭಗವಂತನ ಕಥಾ ಶ್ರವಣ ಆಗ್ತಾ ಇತ್ತು, ಸತ್ಕರ್ಮಗಳಾಗ್ತಾ ಇತ್ತು, ಅಂತ ಮನೆಗೆ ಪ್ರವೇಶವನ್ನ ಮಾಡ್ಸಕ್ ಬಿಟ್ಟೇ ಇಲ್ಲ ದೇವರು. ಯಾರ್ಯಾರು ಅದರಿಂದ ಕರ್ಮದಿಂದ ಚ್ಯುತರಾಗ್ತಾ ಇದ್ರು, ಪರಮಾತ್ಮನ ಕಥಾಶ್ರವಣವನ್ನು ಯಾರು ಮಾಡ್ತಾ ಇರ್ಲೋ ಅಂತವ್ರ ಮನೆಗೆ ಹೋಗಿ ಅಂತಹ ಮಕ್ಕಳನ್ನ ಅವಳು ಸಂಹಾರ ಮಾಡಿದ್ದಾಳೆ ಅಂತನ್ನೋ ಮಾತನ್ನ ಹೇಳ್ತಾರೆ. ಅಂದ್ರೆ ಭಗವಂತ ಎಷ್ಟು ನಮಗೆ ಗೊತ್ತೇ ಆಗೋದಿಲ್ಲ, ಎಷ್ಟು ಆಪತ್ತುಗಳು ಬರ್ತಾ ಇರುತ್ತೋ ಏನೋ ಗೊತ್ತಿಲ್ಲ. ನಮ್ಮಲ್ಲಿ ಈ ರೀತಿಯಾಗಿ ಸತ್ಕಥಾ ಶ್ರವಣ ಇತ್ಯಾದಿಗಳಾಗ್ತಾ ಇದೆ, ಮನೆಯೊಳಗೆ ಬೇರೆ ಬೇರೆ ಪಾರಾಯಣಗಳಾಗ್ತಾ ಇದೆ, ಒಳ್ಳೆ ಸತ್ಕರ್ಮಗಳಾಗ್ತಾ ಇದೆ ಅಂತಂದ್ರೆ ಅಲ್ಲೇ ತಡೆದು ಬಿಟ್ಟಿರ್ತಾನೆ ಪರಮಾತ್ಮ. ಅಂಥವ್ರ ಮನೆಗೆ ಎಂಥ ಆಪತ್ತು ಬರೋದಿರುತ್ತೋ ಏನೋ ಗೊತ್ತಿರಲ್ಲ. ಆ ಎಲ್ಲ ಆಪತ್ತುಗಳನ್ನು ಇದರಿಂದ ಗೊತ್ತಾಗತ್ತೆ ನಮಗೆ, ಆ ಆಪತ್ತುಗಳನ್ನು ತಡೆದು ಬಿಡ್ತಾ. ಹಾಗಾಗಿ ಎಲ್ಲೆಲ್ಲಿ ಕಥಾಶ್ರವಣ ಆಗಿಲ್ಲ ಅಂಥವರ ಮನೆಗೆ ಹೋಗಿ ಅವರನ್ನ ಆ ಮಕ್ಕಳುಗಳನ್ನೆಲ್ಲ ಅವಳು ಸಂಹಾರ ಮಾಡ್ತಾ ಇದ್ದಾಳೆ. ಏನದು, ಅವಳು ನೋಡಿದ್ರೆ ನಿಜವಾಗ್ಲೂ ತಾಟಕಿ, ಅತ್ಯಂತ ಘೋರ ಪಾರ್ವತಿಯ ಅಥವಾ ರುದ್ರದೇವರ ವರದಿಂದ ಅತ್ಯಂತ ದುಷ್ಟಳಾಗಿರ್ತಕ್ಕಂಥವಳು. ಆದರೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ರೂಪವನ್ನ ಧಾರಣೆ ಮಾಡ್ತಾ ಇದ್ದಾಳೆ. ಕೇಶಪಾಶ ಏನವಳದು, ಅನೇಕ ಆಭರಣಗಳು, ಪೀತಾಂಬರವ ಧಾರಣವನ್ನ ಮಾಡಿದ್ದಾಳೆ. ನೋಡಿದ್ರೆ ಯಾರಿಗಾದ್ರೂ ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಅವಂಸತಾಂಭೋಜ ಕರೇಣ ರೂಪಿಣೀಂ ಗೋಪ್ಯ ಶ್ರಿಯಂ. ಯಾರೋ ಅವಳು ಕಮಲವನ್ನು ಇಟ್ಕೊಂಡು ಬರ್ತಾ ಇದ್ದಾಳೆ, ಕೈಯಲ್ಲಿ ಒಂದು ಕಮಲವನ್ನು ಇಟ್ಕೊಂಡು ಬಂದಿದ್ದ ನೋಡಿದ್ರೆ ಯಾರೋ ಲಕ್ಷ್ಮೀದೇವಿಯೇ ಏನೋ ಪರಮಾತ್ಮನ ಹುಡ್ಕೊಂಡು ಬರ್ತಾ ಇದ್ದಾಳೇನೋ ಅನ್ನುವಂತೆ ಕಾಣಿಸ್ತಾ ಇತ್ತಂತೆ. ಅಷ್ಟೊಂದು ಸುಂದರವಾಗಿರ್ತಕ್ಕಂತಹ ರೂಪವನ್ನ ತಾಳಿಕೊಂಡು ಬರ್ತಾ ಇದ್ದಾಳೆ. ಬಾಲಗೃಹಿ ತತ್ರ ವಿಚಿನ್ವತಿ ಶಿಶೂನ್ನ ಎದೃಚ್ಛಯ ನಂದ. ಅಲ್ಲಿ ಕೃಷ್ಣ ಇದ್ದಾನೆ ಅಂತ ಅನ್ನೋದು ಗೊತ್ತಿಲ್ಲ ಅವಳಿಗೆ. ಎದೃಚ್ಛಯ
ಏನೋ ಎಲ್ಲರ ಮನೆಗೆ ಹೋಗುವಂತೆ ಅಲ್ಲಿಗೂ ಕೂಡ ಹೋಗ್ತಾ ಇದ್ದಾಳೆ. ಅಲ್ಲಿ ಕೂಸಿದೆ ಅಂತ ಅನ್ನೋದು ಗೊತ್ತಾಗಿದೆ, ಹಾಗಾಗಿ ಹೋಗ್ತಾ ಇದ್ದಾಳೆ. ಹೋದಾಗ ತಲುಪಿ ಅಲ್ಲಿ ಹೇಳ್ತಾರೆ, ಆ ತೊಟ್ಟಿಲಿನಲ್ಲಿ ಆ ಹಾಸಿಗೆ ಮೇಲೆ ಪರಮಾತ್ಮ ಮಲಗಿದ್ದಾನೆ. ಹೇಗಿದ್ದ ಅಂತಂದ್ರೆ ಆ ಸಮುದ್ರದಲ್ಲಿ ಒಡವಾಗ್ನಿ ಅಂತ ಅನ್ನೋದಿರುತ್ತೆ, ಗುಪ್ತವಾಗಿರುತ್ತದು, ಒಂದೇ ಸತಿ ಚಿಮ್ಮುತ್ತದು ಅಗ್ನಿ. ಆ ರೀತಿಯಾಗಿ ಪರಮಾತ್ಮ ಶಾಂತವಾಗಿದ್ದಾನೆ. ತನ್ನ ಒಂದು ಆ ಅಗ್ನಿ ಅಂತೆ ತನ್ನ ರೂಪವನ್ನ ಪ್ರಕಟಗೊಳಿಸೋನಿದ್ದಾನೆ ಅವಳನ್ನ ಸಂಹಾರ ಮಾಡುವಂತಹ ಸಂದರ್ಭದಲ್ಲಿ. ಹಾಗಾಗಿ ವಿಬುದ್ಧತಾಂ ಬಾಲಕ ಗೊತ್ತಾಯ್ತು ಪರಮಾತ್ಮನಿಗೆ, ಇವಳು ಪೂತನ ಬರ್ತಾ ಇದ್ದಾಳೆ ಎಲ್ಲರನ್ನ ಸಂಹಾರ ಮಾಡಲಿಕ್ಕೆ, ಹಾಗಾಗಿ ಅಂತ ಅನ್ನೋದು ಗೊತ್ತಾಯಿತು. ಆದರೂ ಕೂಡ ಆ ಸರ್ವೋತ್ತಮನಾಗಿರ್ತಕ್ಕಂತಹ ಪರಮಾತ್ಮ ಸಣ್ಣ ಕೂಸು ಹೇಗಿರಬೇಕೋ ಹಾಗೇನೆ ಏನು ಮಾತಾಡದೆ ಸುಮ್ಮನೆ ಇದ್ದಾನೆ. ಆ ಗೋಪಿಕಾ ಸ್ತ್ರೀಯರು ಎಲ್ಲ ನೋಡ್ತಾ ಇದ್ದಾರೆ, ಯಶೋಧ ಎಲ್ಲರೂ ನೋಡ್ತಾ ಇದ್ದಾರೆ, ಎಂತಹ ಸುಂದರ ರೂಪ ಇವಳದು, ಏನ್ ಮಾಡ್ತಾಳೆ ಪಾಪ ಕೂಸನ್ನ, ಪಾಪ ಬಹಳ ಪ್ರೀತಿಯಿಂದ ಏನೋ ನೋಡಕ್ ಬಂದಿರಬೇಕು ಅಂತ ಹೇಳಿ ಸುಮ್ಮನೆ ನೋಡ್ತಾ ಹಾಗೆ ಇರುವಂತಹ ಸಂದರ್ಭ. ಅನಂತ ಆರೋಪಯದ ಅಂಕಮಂತಕಂ ಯಥೋರಗಂ ಸುತ್ತಮ ಬುದ್ಧಿ ರಜ್ಜುಬಿ. ಯಾವ ರೀತಿಯಾಗಿ ಅಂತಂದ್ರೆ ಆ ಮಗುವನ್ನ ಎತ್ತಿಕೊಂಡಾಗ ಹೇಗಿತ್ತಪ್ಪ ಅಂತಂದ್ರೆ ಆ ಭಾಗವತ ದೃಷ್ಟಾಂತವನ್ನು ಕೊಡುತ್ತೆ. ಬುದ್ಧಿ ಹೀನನಾಗಿರ್ತಕ್ಕಂತಹ ಒಬ್ಬ ಮನುಷ್ಯ ಆ ಕಾಳಿಂಗ ಸರ್ಪ ಮಲಗಿದಂತಹ ಕಾಳಿಂಗ ಸರ್ಪವನ್ನ ಹಗ್ಗ ಅಂತ ತಿಳ್ಕೊಂಡು ತಗೊಂಡ್ರೆ ಹೇಗಾಗುತ್ತಲ್ಲ, ಹಾಗೆ ಆ ಕೃಷ್ಣನನ್ನ ತನ್ನ ತೊಡೆಯ ಮೇಲೆ ಗೊತ್ತಿಲ್ಲ ಪಾಪ ಸಣ್ಣ ಕೂಸು ಅಂತ ತಿಳ್ಕೊಂಡು ಅದನ್ನ ಎತ್ತಿ ತಾನು ಸ್ತನಪಾನವನ್ನ ಮಾಡಿಸ್ಬೇಕು ಅಂತ ಹೇಳಿ ತಸ್ಮಿನ್ ಸ್ತನಂ ಅತ್ಯಂತ ಉಲ್ಬಣವಾಗಿರತಕ್ಕಂತಹ ಅತೀ ಉಲ್ಬಣವಾಗಿರತಕ್ಕಂತಹ ಆ ಒಂದು ವಿಷವನ್ನ ಇಟ್ಟುಕೊಂಡಿರತಕ್ಕಂತಹ ಆ ಸ್ತನಪಾನವನ್ನ ಮಾಡಿಸಬೇಕು ಅಂತ ಹೇಳಿ ಆ ಮಗುವನ್ನ ಎತ್ತಿಕೊಂಡಿದ್ದಾಳೆ. ಆ ಪರಮಾತ್ಮನಿಗೆ ಏನು ತಿಳಿದಿಲ್ವಾ, ಆ ಹಾಲನ್ನ ಕುಡಿತಾ 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 ಅವಳ ಪ್ರಾಣವನ್ನೇ ಹೀರಿ ಬಿಡ್ತಾ ಇದ್ದಾನೆ. ಆ ಹೀರ್ತಾ ಇದ್ರೆ ಎಂತಹ ಬಲಿಷ್ಠಳವಳು, ದೊಡ್ಡ ಅತೀ ಬಲಿಷ್ಠ ದೈತ್ಯಳವಳು. ಅಂಥವಳು ಹೇಳ್ತಾ ಇದ್ದಾಳೆ, ಸಾಮಂಚ ಮುಂಚೇತಿ ಗಿರಾ ಪ್ರಭಾಷಿಣಿ. ಬಿಡು ಬಿಡು ಕೃಷ್ಣ, ಬಿಡು ಕೃಷ್ಣ ಅಲ್ಲ, ಒಟ್ಟಿಗೆ ಬಿಡು ಬಿಡು ಕೃಷ್ಣ ಅಂತ ಅನ್ನೋದು ಗೊತ್ತಿಲ್ಲ ಅವಳಿಗೆ. ಬಿಡು ಬಿಡು ಅಂತ ಹೇಳಿ ಇಷ್ಟು ಜೋರಾಗಿ ಕಿರ್ಚುತ್ತಾ ಇದ್ದಾಳಲ್ಲ ಅವಳು. ಆ ಕಿರುಚಿದ ಧ್ವನಿಯಿಂದಲೇ ಅಳ್ತಾ ಇದ್ದಾಳೆ ಜೋರಾಗಿ. ನಿವೃತ್ಯ ನೇತ್ರೆ ಚರಣೋ, ಆ ಕಣ್ಣುಗಳೆಲ್ಲ ಗುಡ್ಡೆಲ್ಲ ತಿರುಗ್ತಾ ಇದೆ, ಕೈಕಾಲುಗಳೆಲ್ಲ ನಡುಗ್ತಾ ಇದೆ, ಜೋರಾಗಿ ಅಳ್ತಾ ಇದ್ದಾಳೆ. ತಸ್ಯಾಹ ಸ್ವನೇನ ಅವಳ ಆ ಧ್ವನಿ ಹೇಗಿತ್ತು ಅಂತಂದ್ರೆ ಆ ಧ್ವನಿಯ ವೇಗಕ್ಕೆ, ಅಂದ್ರೆ ನಾವು ಬರೀ ಅಂದ್ರೆ ಈ ಸಪ್ತಾಹ ಕ್ರಮದಲ್ಲಿ ಕೇಳಿದಾಗ ಇದೆಲ್ಲ ವಿವರಣೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸುಮ್ಮನೆ ಕೂತ್ನ ಕೊಂದ್ಲು ಅಂತ ಹೇಳ್ತೇವೆ, ಮಂದಿ ಇನ್ನೊಬ್ಬನ್ ಕೊಂದ, ಹಾಗೇ ಹೋಗ್ಬಿಡುತ್ತದ ಕಥೆ. ಆದ್ರೆ ಈ ವಿಶೇಷವಾಗಿ ತಿಳ್ಕೊಬೇಕು ಅಂದ್ರೆ ಹಿಂಗೆ ಒಂದೊಂದೇ ಸ್ಕಂದ ಆಯ್ತು, ಆದ್ರೂ ಪೂರ್ಣ ಮುಗಿಯೋದಂತೂ ಸಾಧ್ಯನೇ ಇಲ್ಲ. 45 ಅಧ್ಯಾಯ ಇದೆ, ಈಗ ಇನ್ನು 7-8ನೇ ಅಧ್ಯಾಯ ಆಗ್ತಾ ಇದೆ. ಈಗ ಇನ್ನು 2 ದಿನದಲ್ಲಿ ಎಲ್ಲಿ ಮುಗಿಸಕ್ಕಾಗತ್ತೆ? ಪ್ರಧಾನವಾದದ್ದನ್ನು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಆ ಯಾವ ಪೂತನೆ ಕೂಗಿದಾಗ ಏನಾಯ್ತು, ರಸಾತಲ ಪಾತಾಳ ಲೋಕದವರೆಗೂ ಇಡೀ ಭೂಮಿಯೆಲ್ಲ ಗಡಗಡಗಡ ಅಂತ ನಡಗಿಬಿಟ್ಟಿದೆಯಂತೆ. ಅಷ್ಟು ಚಚಾಲ ಸಮಗ್ರವಾಗಿರ್ತಕ್ಕಂತಹ ಭೂಮಿಯೆಲ್ಲ ನಡಗಿದೆ. ಪಾತಾಳದವರೆಗೆ ಎಲ್ಲ ದಿಕ್ಕುಗಳು, ಮೇಲಿನ ಲೋಕಗಳು, ಅಲ್ಲಿಂದ ಕೂಗಿದ್ದು ಧ್ವನಿ ಪ್ರತಿಧ್ವನಿ ಬರ್ತಾ ಇದೆ. ಅಷ್ಟೊಂದು ಜೋರಾಗಿ ಅವಳು ಧ್ವನಿಯನ್ನ ಮಾಡ್ತಾ ಇದ್ದಾಳೆ. ಅವರೆಲ್ಲರೂ ಕೂಡ ಅಲ್ಲಿ ಗೋಪಾಲಕರು ಏನೇನಿದ್ರು, ಏನೋ ವಜ್ರಾಯುಧ ಏನೋ ಬೀಳ್ತಾ ಇದೆಯೇನೋ ಅಂತ ಹೇಳಿ, ಇಡೀ ಭೂಕಂಪ ಆಗ್ತಾ ಇದೆಯೇನೋ ಅಂತ ಹೇಳಿ ಅಷ್ಟು ಗಾಬರಿಯಾಗಿ ಹೋಗ್ತಾ ಇದ್ದಾರೆ. ಅಂದ್ರೆ ನಾವಿಲ್ಲಿ ಒಂದು ಅನುಸಂಧಾನ ಏನ್ ಮಾಡಬಹುದು ಅಂತಂದ್ರೆ, ಕೃಷ್ಣ ಪರಮಾತ್ಮ ಸಣ್ಣ ಕೂಸಿದ್ದಾನೆ ಅಲ್ವಾ, ಇನ್ನು ಆಗತಾನೆ ಹುಟ್ಟಿದ ಎಳೆ ಕೂಸು ಕಂದ. ಆದ್ರೆ ಎಂಥ ಶಕ್ತಿ ನೋಡ್ರಿ, ಬ್ರಹ್ಮಾಂಡದಂತಹ ಶಕ್ತಿ ಅವಳಿಗೆ. ಅತೀ ಬಲಿಷ್ಠರಾಗಿರ್ತಕ್ಕಂತಹ ಅವಳು ಯಾಕೆ ಈ ಕೃಷ್ಣನನ್ನ ಕೂಸು ಅಂತ ಹೇಳಿ ಕೊಲ್ಲಬೇಕು ಅಂತ ಬಂದ್ರೆ, ಏನೋ ಸಣ್ಣ ಕೂಸಿದೆ ಅಂತ ಕಂಡ್ಕೊಂಡು ಬಂದ್ರೆ, ಅವರ ಶಕ್ತಿ ನೋಡಿದ್ರೆ ಬ್ರಹ್ಮಾಂಡ ಶಕ್ತಿಯನ್ನ ತುಂಬಿಕೊಂಡಿದ್ದಾನೆ ಪರಮಾತ್ಮ. ಅಂದ್ರೆ ಪ್ರತಿನಿತ್ಯದಲ್ಲಿ ನಾವು ಏನು ಅನುಸಂಧಾನ ಮಾಡಬೇಕು, ನಿತ್ಯದಲ್ಲಿ ಪೂಜೆಯನ್ನ ಮಾಡ್ತೀವಿ. ನಾವು ಸಣ್ಣ ಪ್ರತಿಮಾ ಇಟ್ಕೊಂಡಿರ್ತೀವಿ, ಸಾಲಿಗ್ರಾಮ ಇತ್ಯಾದಿಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ. ಪೂಜೆ ಮಾಡಿದಾಗ ಗಮನನೇ ಇರೋದಿಲ್ಲ, ಏನೋ ಮೆಕ್ಯಾನಿಕಲ್ ಆಗಿ ಮಾಡ್ಕೊಂಡು ಹೋಗ್ತೀವಿ. ಆವಾಗ ಈ ಅನುಸಂಧಾನ ಬರಬೇಕು. ಆ ಪುಟ್ಟ ಕೃಷ್ಣ, ಅವನಲ್ಲಿ ಅನಂತ ಶಕ್ತಿ ಇದೆ, ಎಂಥ ತನ್ನ ಸಾಮರ್ಥ್ಯವನ್ನ ತೋರಿಸಿದ ಹಾಗೆ ಅದೇ ಕೃಷ್ಣನೇ ಈ ಒಂದು ಪ್ರತಿಮೆಯೊಳಗೆ ಇದ್ದಾನೆ. ಅಷ್ಟು ಶಕ್ತಿಯಿಂದ ಇರತಕ್ಕಂಥವನು ಈ ಕೃಷ್ಣ. ಈ ಪ್ರತಿಮೆಯೊಳಗಿರಂತಹ ಕೃಷ್ಣನೇ
ಆ ಇಡೀ ಅಂದರೆ ಆ ಬ್ರಹ್ಮಾಂಡದ ಕರ್ಪವನ್ನು ಸೀಳಿದಂತಹ ಆ 50 ಕೋಟಿ ಯೋಜನ ವಿಸ್ತೀರ್ಣವಾಗಿರ್ತಕ್ಕಂತಹ ಬ್ರಹ್ಮಾಂಡವನ್ನು ಸೀಳಿದ ಕೃಷ್ಣ ಇದೇ ಕೃಷ್ಣನೇ ಇದ್ದಾನೆ. ಯಾವ ಆ ಕೃಷ್ಣ ಸಮುದ್ರಗಳು, ನದಿಗಳು, ಈ ಗ್ರಹಗಳು, ನಕ್ಷತ್ರಗಳು ಎಲ್ಲವನ್ನ ಸೃಷ್ಟಿ ಮಾಡಿದಂತಹ ಪರಮಾತ್ಮ, ಆ ಗಂಗಾ ನದಿಯನ್ನ ಭೂಲೋಕಕ್ಕೆ ಅಂದರೆ ಈ ತಂದಂತಹ ಪರಮಾತ್ಮ, ಅಂತಹ ಪರಮಾತ್ಮನಿಗೆ ನಾನು ಅಭಿಷೇಕವನ್ನು ಮಾಡ್ತಾ ಇದ್ದೇನೆ. ಅನುಸಂಧಾನ ಮಾಡಿದ್ರೆ ಜೊತೆಗೆ ಮಂಗಳಾರತಿಯನ್ನು ಮಾಡ್ತಾ ಇರ್ತೇವೆ. ಮಾಡುವಾಗ ಈ ಸಣ್ಣ ಸಾಲಿಗ್ರಾಮದಲ್ಲಿ ಪ್ರತಿಮೆಯಲ್ಲಿ ಇರತಕ್ಕಂತಹ ಪರಮಾತ್ಮ ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲರಿಗೂ ಕೂಡ ಅದರೊಳಗಿದ್ದು ಪ್ರಕಾಶವನ್ನು ಕೊಟ್ಟಿರತಕ್ಕಂತಹ ಆ ಪರಮಾತ್ಮನಿಗೆ ನಾನು ಸಣ್ಣ ಏನಿದು ಮಂಗಳಾರತಿ ಮಾಡಿದ್ರೆ ಅಂತ ಸೂರ್ಯನಿಗೆ ಟಾರ್ಚ್ ಹಿಡಿದಂಗೆ ಆ ಪರಮಾತ್ಮನಿಗೆ ಅಂತಹ ಪರಮಾತ್ಮ ಅಷ್ಟು ಸನ್ನಿಧಾನ ಯುಕ್ತವಾಗಿರ್ತಕ್ಕಂಥ ಪರಮಾತ್ಮ ಇಲ್ಲಿ ಇದ್ದಾನೆ ಅಂತ ಹೇಳಿ ಅನುಸಂಧಾನವನ್ನು ಮಾಡಬೇಕು. ನೋಡಿದ್ರೆ ಪುಟ್ಟ ಕೃಷ್ಣ, ಸಣ್ಣ ಬಾಯಿ, ಏನೂ ಕೈಯಿಲ್ಲ, ಒಂದೂ ಕೂಡ ಆಯುಧ ಇಲ್ಲ ಅವನ ಹತ್ರ, ಏನೂ ಇಲ್ಲ. ಏನಾದ್ರೂ ದೊಡ್ಡ ಆಯುಧ ತಗೊಂಡ ಏನ್ ಮಾಡ್ದ? ಪುಟ್ಟ ಕೈಯಿಂದ. ಆದ್ರೆ ಎಂತಹ ಪರಮಾತ್ಮನಿಗೆ ಶಕ್ತಿ, ಅಂತಹ ಶಕ್ತಿಯಿಂದ ಕೂಡಿರುವಂತಹ ಆ ಭಗವಂತ ಈ ಸಾಲಿಗ್ರಾಮದಲ್ಲಿ ಇದ್ದಾನೆ ಅಂತ ಅನುಸಂಧಾನವನ್ನ ಮಾಡಿ ನಾವು ಮಾಡಿದಾಗ ಒಂದು ಪುಣ್ಯ ಬರೋದು 100 ಪಟ್ಟು 1000 ಪಟ್ಟು ಪುಣ್ಯ ನಮಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಆ ಅನುಸಂಧಾನ ಅಂತ ಅನ್ನೋದು ನಾವು ಮಾಡಬೇಕಾಗ್ತದೆ. ಹಾಗಾಗಿ ಈ ರೀತಿಯಾಗಿ ಪತಮಾನೋಪಿ ತದ್ದೇಹ, ದೇಹ ಬಿದ್ದರೆ ಅವಳ ದೇಹ 12 ಕಿಲೋಮೀಟರ್ 3 ಗವ್ಯೂತಿ ಅಂತಂತಾರೆ. 3 ಗವ್ಯೂತಿ ಅನ್ನೋದಕ್ಕೆ ಕೆಲವರೆಲ್ಲ 12 ಕಿಲೋಮೀಟರ್ 12 ಕಿಲೋಮೀಟರ್ ಒಳಗೆ ದೊಡ್ಡ ದೇಹ ಅದು ಬಿದ್ದಿದೆ. ಆ ಬಿದ್ದ ರಭಸಕ್ಕೆ ಅಲ್ಲಿದ್ದಂತಹ ಗಿಡಗಳು, ಮರಗಳು ಏನೇನಿತ್ತೋ ಎಲ್ಲವೂ ಕೂಡ ಪುಡಿ ಪುಡಿಯಾಗಿ ಹೋಗಿದೆ. ಚೂರ್ಣಯಾಮಾಸ ರಾಜೇಂದ್ರ ಮಹದಾಸಿ ತದದ್ಭುತಂ, ಎಲ್ಲವನ್ನು ಕೂಡ ಪುಡಿ ಪುಡಿಯಾಗಿ ಹೋಗಿದೆ. ಈಶಾ ಮಾತ್ರೋಪ, ಅವಳ ದೇಹವನ್ನು ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಅವಳ ಹಲ್ಲು ಹೇಗಿತ್ತು ಅಂತಂದ್ರೆ ಆ ನೇಗಿಲಿಗೆ ಕಟ್ಟುವಂತಹ ಒಂದು ದೊಡ್ಡದಾಗಿರ್ತಕ್ಕಂತಹ ದಂಡ ಇರುತ್ತಲ್ಲ, ಅಷ್ಟಷ್ಟು ದೊಡ್ಡದಾಗಿತ್ತಂತೆ ಒಂದೊಂದು ಹಲ್ಲುನು, ಅಂತಹ ದೊಡ್ಡದಾಗಿರ್ತಕ್ಕಂಥದ್ದು. ಗಿರಿಕಂದರ ನಾಸಿಕಂ, ಅವಳ ಮೂಗು ನೋಡಿದ್ರೆ ದೊಡ್ಡ ಗುಹೆ ಒಳಗೆ, ಆ ಬೆಟ್ಟದ ಮಧ್ಯದಲ್ಲಿ ಇರುವಂತಹ ಗುಹೆಯಲ್ಲಿ ಇದ್ದಂತಹ ನಾಸಿಕ ಇತ್ತಂತೆ. ರೌದ್ರಂ ಪ್ರಕೀರ್ಣ, ಅತ್ಯಂತ ಕೆಂಪಾಗಿರತಕ್ಕಂತಹ ವಿಸ್ತಾರವಾಗಿ ಹರಡಿರತಕ್ಕಂತಹ ಅವಳ ಕೂದಲುಗಳು. ಅಂಧಕೂಪ ಗಭೀರಾಕ್ಷಂ, ಒಳ್ಳೆ ದೊಡ್ಡ ಬಾವಿ, ಅತೀ ನೀರಿಲ್ಲದೆ ಇರತಕ್ಕಂತಹ ಕತ್ತಲಿನ ಬಾವಿ ಇದ್ದಂತೆ ಆ ಕಣ್ಣು ಇತ್ತಂತೆ. ಆಮೇಲಿಂದ ಬದ್ಧ ಸೇತು ಭುಜೋರ್ವಂಗ್ರಿಹಿ, ಆ ದೊಡ್ಡ ದೊಡ್ಡ ಸೇತುವೆಗಳಿರುತ್ತಲ್ಲ, ನದಿಗಳ ಮೇಲೆ ಕಟ್ಟಿರ್ತಕ್ಕಂತಹ ಸೇತುವೆಗಳಂತೆ ಒಂದೊಂದು ಕಾಲು ಕೈಗಳು, ಆ ರೀತಿಯಾಗಿರ್ತಕ್ಕಂತಹ ಅವಳ ದೇಹ. ಅದನ್ನ ನೋಡಿ ಮೊದಲೇ ಅವಳ ಧ್ವನಿಯನ್ನ ಕೇಳೇನೆ ಗಡಗಡ ನಡಗಿದ್ರು ಆ ಗೋಪಾಲಕರೆಲ್ಲ, ಅಲ್ಲಿದ್ದಂತಹ ಊರಿನ ಜನ ಈ ದೇಹವನ್ನು ನೋಡಿ ಇನ್ನೂ ಗಾಬರಿ ಆಗಿ ಹೋಗಿದ್ದಾರೆ. ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆದ್ರೆ ಕೃಷ್ಣ ಮಾತ್ರ ಬಾಲಂಚ ತಸ್ಯಾಹ ಉರಸಿ ಕ್ರೀಡಂತಂ ಅಕುತೋ ಭಯಂ, ಯಾವ ಭಯ ಇಲ್ಲದೆ ಸಣ್ಣ ಕೂಸ್ತಂತೆ ಅವಳ ದೇಹದ ಮೇಲೆ ಕೂತು ಆಟ ಆಡ್ತಾ ಇದ್ದಾನೆ. ಈಗ ಕೃಷ್ಣನ್ ಕರ್ಕೊಂಡ್ ಬರ್ಬೇಕೀಗ, ಏನಾಗುತ್ತೋ ಏನೋ ಕೃಷ್ಣಂಗೆ ಅಂತ ಹೊಂದಿರೋದೇ ಕೃಷ್ಣ ಅವನು. ಆದ್ರೆ ಇವರಿಗೆಲ್ಲ ಭಯ, ಓ ಕೃಷ್ಣಂಗೆ ಏನಾಗುತ್ತೋ ಏನೋ ಅಂತ. ಕೊನೆಗೆಲ್ಲ ಸೇರಿ ಏನೋ ಮಾಡಿ ಧೈರ್ಯ ಮಾಡಿ ಹೋಗಿದ್ದಾರೆ. ಮೆಲ್ಲೆ ಅದನ್ನ ಮುಟ್ಟಿ ಸತ್ತಿದೆ ಅಂತ ಗೊತ್ತಾಗಿದೆ ದೇಹ ಅಂತ ಹೇಳಿ ಹೋಗಿ ಅದನ್ನ ಕೂಸನ್ನ ಕರ್ಕೊಂಡ್ ಬಂದ್ರು. ಈ ಕಡೆ ಬಂದ್ಮೇಲೆ ಹಬ್ಬಾ ಅಂತ ಅನಿಸ್ತವ್ರಿಗೆ. ಆಮೇಲಿಂದ ಬಂದ್ರು, ಕರ್ಕೊಂಡ್ ಬಂದ್ರು. ಅಲ್ಲೇ ಹಸುಗಳು ಬೇಕಾದಷ್ಟಿತ್ತು. ಆ ಬಾಲವನ್ನು ತಗೊಂಡು ಆ ಕೂಸಿಗೆ ರಕ್ಷೆಯನ್ನು ಮಾಡಿದ್ದಾರೆ. ಇದು ಗೋಮಯ, ಇದು ಗೋಮೂತ್ರವನ್ನ ಪ್ರೋಕ್ಷಣೆ ಮಾಡಿ ಅದರಿಂದ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಗೋಮೂತ್ರೇಣ ಸ್ನಾಪಯಿತ್ವ, ಮತ್ತೆ ಅಲ್ಲಿ ಓಡಾಡಿದಂತಹ ಧೂಳಿನಿಂದ ರಕ್ಷೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ 12 ನಾಮಗಳಿಂದ ಒಂದೊಂದು ಅಂಗಕ್ಕೂ ಕೂಡ ಒಬ್ಬೊಬ್ಬ ಅಲ್ಲಿ ಕಾಪಾಡ್ಲಿ ಅಂತ ಹೇಳಿ ಅದ್ಭುತವಾಗಿರ್ತಕ್ಕಂಥ ಒಂದು ಇಲ್ಲಿ ಸ್ತೋತ್ರ ಇದೆ. ಅಂದ್ರೆ ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳಿಗೆ ಏನಾದ್ರೂ ಆದಾಗ ಈ ಎಣ್ಣೆ ಹಚ್ಚುವಾಗ ಅಂತ ಸಂದರ್ಭದಲ್ಲಿ ಹೇಳುವಂತಹದ್ದಿದು. ಅವ್ಯಾದಜಃ, ಬೇರೆ ಬೇರೆ ರೂಪದ ಪರಮಾತ್ಮ ಅವನು ಇಂತಿಂಥ ಅಂದ್ರೆ ಕಟಿತಟ ಸೊಂಟವನ್ನ ಅಚ್ಯುತ ಕಾಪಾಡ್ಲಿ, ಜಠರವನ್ನ ಯಜ್ಞನಾಮಕ ಪರಮಾತ್ಮ ಕಾಪಾಡ್ಲಿ, ಕೇಶವ ಹೊಟ್ಟೆಯನ್ನ ಕಾಪಾಡ್ಲಿ, ಆಮೇಲಿಂದ ಇನಸ್ತು ಕಂಠವನ್ನ ಕಾಪಾಡ್ಲಿ, ವಿಷ್ಣು ಬಂದು ಭುಜವನ್ನ ಕಾಪಾಡ್ಲಿ, ಉರುಕ್ರಮನಾಗಿರ್ತಕ್ಕಂಥ ಪರಮಾತ್ಮ ಮುಖವನ್ನ ಕಾಪಾಡ್ಲಿ. ಈ ರೀತಿಯಾಗಿ ಅನೇಕ ಸ್ತೋತ್ರಗಳು. ಚಕ್ರಿ ಅಗ್ರತಃ ಅಂದ್ರೆ ಹಿಂದೆ ಒಬ್ಬ ಹೋದಾಗ ಒಬ್ಬ ಕಾಪಾಡ್ಲಿ, ಮುಂದೆ ಬಂದಾಗ ಹರಿ ಕಾಪಾಡ್ಲಿ, ಪಕ್ಕದಲ್ಲಿ ಬಂದು ಮತ್ತೊಬ್ಬ ದೇವರು ಹಂಗೆ ಮಧುಸೂದನ ಕಾಪಾಡ್ಲಿ. ಈ ರೀತಿಯಾಗಿ ಕಾಣೇಶು ಶಂಕಃ ಉರುಗಾಯ, ಮೇಲೆ ಇಂದ್ರ ನನ್ನ ಉಪೇಂದ್ರ ಮೇಲೆ ಕಾಪಾಡ್ಲಿ,
ಕೆಳಗೆ ಇರತಕ್ಕಂತಹ ಕ್ಷಿತಿಯೊಳಗೆ ಪರಶುರಾಮ ಕಾಪಾಡಲಿ ಅಂತ ಈ ರೀತಿಯಾಗಿ ಬೇರೆ ಬೇರೆ ಇಂದ್ರಿಯಾಣಿ ಹೃಷಿಕೇಶ ಪ್ರಾಣಾನ್ ನಾರಾಯಣವತು ಶ್ವೇತದ್ವೀಪ ಪತಿಶ್ಚಿತ್ತಂ ಮನಸ್ಸನ್ನ ಕೂಸಿನ ಮನಸ್ಸನ್ನ ಶ್ವೇತದ್ವೀಪ ಪತಿ ಕಾಪಾಡಲಿ. ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ರಕ್ಷಾ ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ. ಪೃಷ್ಟಿಗರ್ಭಸ್ತುತೆ ಬುದ್ಧಿಯನ್ನ ಪೃಷ್ಟಿಗರ್ಭ ರೂಪಿ ಪರಮಾತ್ಮ ಕಾಪಾಡಲಿ. ಕ್ರೀಡಂತಂ ಪಾತು ಗೋವಿಂದ ಆಟ ಆಡ್ತಾ ಇರ್ತಕ್ಕಂತಹ ಕೂಸನ್ನ ಆ ಗೋವಿಂದ ಕಾಪಾಡಲಿ. ಶಯಾನಂ ಪಾತು ಮಾಧವ ಮಲಗಿರುವಂತಹ ಕೂಸನ್ನ ಮಾಧವ ಕಾಪಾಡಲಿ. ಈ ರೀತಿಯಾಗಿ ಬೇರೆ ಬೇರೆ ಪರಮಾತ್ಮನ ರೂಪಗಳನ್ನ ಊಟ ಮಾಡುವಾಗ ಒಟ್ಟಾರೆ ಬೆಳಗಿನಿಂದ ಸಾಯಂಕಾಲದವರೆಗೆ ಏನೇನೋ ವ್ಯಾಪಾರ ಆಗುತ್ತೆ. ಆ ಸಂದರ್ಭದಲ್ಲಿ ಆಯಾ ಪರಮಾತ್ಮ ಡಾಕಿನಿ ಯಾತುಧಾನರು ಬೇರೆ ಬೇರೆ ಭೂತ ಪ್ರೇತ ಪಿಶಾಚಿಗಳು ಇವರೆಲ್ಲರೂ ಕೂಡ ಮತ್ತೆ ಕಾಪಾಡಲಿ ಅಂತ ಹೇಳಿ ಅನೇಕ ರೀತಿಯಾದಂತಹ ಸ್ತೋತ್ರವನ್ನು ಮಾಡ್ತಾರೆ. ವಿಷ್ಣೋರ್ನಾಮ ಗ್ರಹಣ ಭೀರವಃ. ಹಾಗಾಗಿ ಯಾವಾಗ ನಾವು ಈ ರೀತಿಯಾಗಿ ಆ ಪರಮಾತ್ಮನ ಹೆಸರುಗಳನ್ನ ಬಾಯಲ್ಲಿ ಹೇಳ್ತೇವೆ ಅದನ್ನ ಕೇಳಲಿಕ್ಕೂ ಕೂಡ ಅವರಿಗೆ ಭಯ, ಆ ದೈತ್ಯರಿಗೆ. ಹಾಗಾಗಿ ಅವರೆಲ್ಲ ದೈತ್ಯರು ಕೂಡ ಆ ಪರಮಾತ್ಮನನ್ನ ರಕ್ಷಣೆ ಮಾಡಲಿ ಕೂಸನ್ನ ಅಂತ ಹೇಳ್ತಾರೆ. ಆ ಕೂಸಿನಿಂದಲೇ ಇವರೆಲ್ಲ ರಕ್ಷಣೆ ಆಗ್ತಾ ಇದೆ. ಆ ಮಧ್ವವೇಜದಲ್ಲಿ ಬರುವಾಗ ಆ ಮಧ್ಯಗೇಶ ಭಟ್ಟರು ಅನಂತೇಶ್ವರನ ಸನ್ನಿಧಾನದಲ್ಲಿ ಹೋಗಿ ರಾತ್ರಿ ಬರ್ತಾರ. ಅಲ್ಲಿ ಕೂಸನ್ನ ಆಗ್ತಾನೆ 3 ತಿಂಗಳು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಆ ಅನಂತೇಶ್ವರನ ಸನ್ನಿಧಾನದಲ್ಲಿ ಒಪ್ಪಿಸಿ ರಾತ್ರಿ ಬರುವಾಗ ರಾತ್ರಿ 12 ಗಂಟೆ ಆಗುತ್ತೆ. ಆಗ ಒಂದು ಬಾಲಗ್ರಹ ಪಿಶಾಚಿ, ಅದೊಂದು ಯಾರು ಬಾಲಕರು ಕಾಣ್ತಾರೆ ಅವ್ರನ್ನ ಕೊಲ್ಲುವಂತಹದ್ದು, ಅದು ಒಂದು ಕಾಯ್ತಾ ಇರುತ್ತೆ. ಕೂಸನ್ನ ಎತ್ಕೊಂಡು ಬರ್ತಾರೆ, ಆದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲಿದ್ದಂತಹ ಮತ್ತೊಬ್ಬನ ದೇಹದೊಳಗೆ ಹೊಕ್ಕು ಹೇಳುತ್ತೆ. ಅವರೆಲ್ಲ ಅಂತಾರೆ ಸದ್ಯ ಕೂಸು ಇತ್ತು, ಏನೋ ಆಯ್ತು ಉಳಿತು ಅಂತಂದಾಗ, ಇಲ್ಲ ಕೂಸು ಇತ್ತು ಅಂತ ಅನ್ನೋದಕ್ಕೋಸ್ಕರವಾಗಿ ನೀವೆಲ್ಲ ಉಳಿದಿದ್ದೀರಿ, ಇಲ್ಲದೆ ಇದ್ದಿದ್ರೆ ಬೇರೆ ಯಾವ್ದಾದ್ರು ಕೂಸಾಗಿದ್ರೆ ನಾನು ಸಂಹಾರ ಮಾಡ್ತಾ ಇದ್ದೆ ಅಂತ. ಹಾಗೆ ಈ ಕೃಷ್ಣ ಇದ್ದಿದ್ದರಿಂದ ಇವರೆಲ್ಲರೂ ರಕ್ಷಿತರಾಗ್ತಾ ಇದ್ದಾರೆ. ಆದ್ರೆ ಅವ್ರೇನ್ ತಿಳ್ಕೊತಾರೆ, ಬೇರೆ ಬೇರೆ ಯಾರೋ ಒಬ್ಬ ಎಲ್ಲೋ ಪರಮಾತ್ಮ ಇದ್ದಾನೆ. ಆ ಮಾಯೆ ಅಂತ ಅನ್ನೋದೇನಿದೆ, ಆ ಕೃಷ್ಣ ಪರಮಾತ್ಮ ಆಗಾಗ ತಾನು ಪರಮಾತ್ಮ ಅಂತ ಅನ್ನೋದನ್ನ ತೋರಿಸಿದ್ರು ಕೂಡ ಮತ್ತೆ ಮತ್ತೆ ಆ ಪರಮಾತ್ಮನ ಒಂದು ಮಾಯೆಯಿಂದ ಸಣ್ಣ ಕೂಸಿದೆ, ಇನ್ಯಾರೋ ಪರಮಾತ್ಮ ಇದ್ದಾನೆ, ಅವನು ರಕ್ಷಣೆ ಮಾಡ್ಲಿ ಅಂತ ಈ ರೀತಿಯಾಗಿ ಆ ಪ್ರಾರ್ಥನೆಯನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ನೂನಂ ಬತಾರ್ಷಿ ಸಂಜಾತಃ ಯೋಗೇಶೋ ವಾ ಸಮಾಸತಃ ಯಯೇವ ದುಷ್ಟೋ ಶಿಪಾತ್ತೋ ಆನಕದುಂದುಭಿಃ. ಆಗ ಅವನು ಅಷ್ಟೊತ್ತಿಗೆ ಅವರೆಲ್ಲ ಬಂದ್ರು. ಯಾರು ನಂದಗೋಪಾಲಿಂದ ಹೊರಟಿದ್ದ, ಮಥುರಾ ಪಟ್ಟಣದಿಂದ ಹೊರಟಿದ್ದ, ಅವನು ಹೇಳಿ ಕಳಿಸಿದ್ದ ಉತ್ಪಾತ ಆಗುತ್ತೆ ಅಂತ. ಹಾಗಾಗಿ ಇವನು ಬರೋ ಅಷ್ಟೊತ್ತು ಸರಿಯಾಗಿ ಇಷ್ಟೆಲ್ಲ ಘಟನೆ ಆಗೋಗಿದೆ, ಪೂತನ ದೇಹ ಬಿದ್ದಿದೆ. ಅದನ್ನ ನೋಡಿದ ತಕ್ಷಣ ಅವನಿಗನ್ನಿಸ್ತು, ಹಾಗಾದ್ರೆ ವಸುದೇವ ಹೇಳಿದ್ದು ನಿಜ, ಅವನೇನೋ ಋಷಿನೋ ಏನೋ ಇರ್ಬೇಕು, ಅವನು ಎಷ್ಟು ಸತ್ಯವಾದ ಮಾತನ್ನ ಹೇಳ್ದ ಅಂತ ಹೇಳಿ ಅದನ್ನ ತಾನು ಸ್ಮರಣೆಯನ್ನ ಮಾಡಿದ್ದಾನೆ. ಅದನ್ನ ಇನ್ನ ಸಂಸ್ಕಾರ ಆಗ್ಬೇಕಲ್ಲ, ಏನ್ ಸಂಸ್ಕಾರ, ಎಂತಹ 12 ಕಿಲೋಮೀಟರ್ ದೇಹ ಹೆಂಗೆ ಸಂಸ್ಕಾರ ಮಾಡೋದನ್ನ. ಹಾಗಾಗಿ ಎಲ್ಲ ಕೊಡ್ಲಿಗಳನ್ನು ತಗೊಂಬಂದ್ರು. ಎಲ್ಲ ಬಂದು ಒಂದೊಂದೇ ಅವಯವ ಕತ್ತರಿಸಿ ಒಂದೊಂದ್ ಕಡೆ ಹಾಕ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಅದಕ್ಕೆ ಸಂಸ್ಕಾರ ಆಗ್ಬೇಕು. ಹಾಗಾಗಿ ಕಲೆಯವರಂ ಪರಶುಭಿ ಚಿತ್ವ ತತ್ತೆ ವ್ರಜೌಕಸ ಎಲ್ಲ ಕತ್ತರಿಸಿ ದೂರದಲ್ಲಿ ಇಟ್ಟು ಒಂದೊಂದೇ ಅವಯವಕ್ಕೆ ಬೇರೆ ಬೇರೆ ಅಲ್ಲ ಅಷ್ಟಕ್ಕೆ ಕಟ್ಟಿಗೆಯನ್ನು ಹಾಕಿ ಅದನ್ನೆಲ್ಲವನ್ನು ಕೂಡ ಸಂಸ್ಕಾರವನ್ನು ಮಾಡ್ತಾ ಇದ್ದಾರೆ. ದಹ್ಯಮಾನಸ್ಯ ದೇಹಸ್ಯ, ಆ ದೇಹ ಸುಡ್ತಾ ಇದ್ರೆ ಒಳ್ಳೆ ಸುಗಂಧ ವಾಸನೆ ಬರ್ತಾ ಇದೆಯಂತೆ. ಇದೇನಿದು ನೋಡಿದ್ರೆ ಕೆಟ್ಟ ವಾಸನೆ ಬರ್ಬೇಕದು ಅಂತ ದೈತ್ಯಗಳು. ಆದ್ರೆ ಪೂತನ ಲೋಕಪಾಲಗ್ನಿ ರಾಕ್ಷಸಿ ರುಧಿರಾಶನ ಜಿಘಾಂಸಯಾಪಿ ಹೃದಯೇ ಸ್ತನಂ ದತ್ವಾಪ ಸದ್ಗತಿಂ ಅಂತ ಉತ್ತಮವಾಗಿರ್ತಕ್ಕಂಥ ವಾಸನೆ ಯಾಕೆ ಬಂತು? ಹಾಗೂ ಇಲ್ಲಿ ಭಾಗವತಲ್ಲಿ ಹೇಳ್ತಾರೆ, ಅವಳು ಇಷ್ಟೆಲ್ಲ ಲೋಕಗ್ನಿ, ಇಷ್ಟೆಲ್ಲ ಜನನ ಸಂಹಾರ ಮಾಡಿದ್ದರೂ, ರಾಕ್ಷಸಿ ಆಗಿದ್ದರೂ ಕೂಡ ಆ ಪರಮಾತ್ಮನಿಗೆ ತಾನು ಸ್ತನಪಾನವನ್ನು ಮಾಡಿಸಿದ್ರಿಂದಾಗಿ ಸದ್ಗತಿಯನ್ನ ಹೊಂದಿದಳು ಅಂತ ಈ ರೀತಿಯಾಗಿ ಅಲ್ಲಿ ಬರುತ್ತೆ. ಆದ್ರೆ ನಿಜವಾಗ್ಲೂ ಬಂದಿದ್ದು ಅವಳಿಗೆಲ್ಲ ಸದ್ಗತಿ ಅವಳ ಒಳಗೆ ಇದ್ದಂತಹ ಊರ್ವಶಿ. ಆ ಊರ್ವಶಿಗೆ ಯಾಕಪ್ಪ ಪರಮಾತ್ಮ ಏನ್ ಮಾಡ್ದ, ಆ ಒಂದು ತಾಟಕೆಯ ಒಂದು ಸಹವಾಸದಲ್ಲಿ ಇದ್ದಿದ್ದರಿಂದ ಆಗ್ಲೇ ಅವಳಿಗೂ ಆವಾಗ ಒಂದು ರೀತಿಯಾದಂತಹ ಪರಮಾತ್ಮನ ದ್ವೇಷ ಬರ್ತಾ ಇತ್ತು. ಆದ್ರೆ ಅದನ್ನ ಗಮನಿಸಿದ ಪರಮಾತ್ಮ, ಅವಳು ನಿಜವಾಗ್ಲೂ ಸ್ವಾಭಾವಿಕವಾಗಿ ಆ ಊರ್ವಶಿ ಒಳ್ಳೆಯವಳೆ, ಆದ್ರೆ ಆ ಸಂಘ ದೋಷದಿಂದ ಆಗಾಗ ಅವಳಿಗೆ ದ್ವೇಷ ಅಂತ ಅನ್ನೋದು ಬರ್ತಾ ಇತ್ತು. ಬಂದ್ರೂ ಕೂಡ ಅವಳನ್ನ ಸದ್ಗತಿಯನ್ನ ಕೊಟ್ಟಿದ್ದಾನೆ. ಅವಳದೇನು ತಪ್ಪಿಲ್ಲ, ಸಾತ್ವಿಕಳು ಅಂತ ಅನ್ನೋದನ್ನ ಅಲ್ಲಿ ತಿಳ್ಕೊಳ್ಬೇಕು ಅಂತಂತಾರೆ. ಹಾಗಾಗಿ ಇನ್ನು ಯಾವುದೇ ಅಂದ್ರೆ ಆಗಾಗ ಬರುವಂತಹ ದ್ವೇಷ ಇದ್ದರೂ ಕೂಡ ಅದನ್ನ ಕ್ಷಮೆ ಮಾಡಿ ಆ ಪರಮಾತ್ಮ ಅವಳಿಗೆ ಸದ್ಗತಿಯನ್ನ ಕೊಟ್ಟ ಅಂತಂದ ಮೇಲೆ ಆ ಕೃಷ್ಣನಿಗೆ ಎಷ್ಟೊಂದು ಜನ ಗೋಪಿಕಾಸ್ತ್ರೀಯರು ಬಾರೋ ಅಂತ ಹೇಳಿ ತಾವು ಹಾಲು ಕೊಡಿಸ್ತಾ ಇದ್ರು. ಆ ಕೂಸು ಬಾಪ ಅಂತ ಹೇಳಿ ಪ್ರೀತಿಯಿಂದ ಕೊಡಿಸ್ತಾ ಇದ್ರು, ಬೆಣ್ಣೆಯನ್ನ ಕೊಡ್ತಾ ಇದ್ರು. ಅಲ್ಲಿದ್ದಂತಹ ಗೋವುಗಳು ಹಾಲು ಕೊಡ್ತಾ ಇತ್ತು ಅಂತಂದ್ಮೇಲೆ ಅವರಿಗೆ ಸದ್ಗತಿ ಆಗಲ್ಲ ಅಂತ ಏನ್ ಹೇಳೋದು? ಹಾಗಾಗಿ ನಿಶ್ಚಿತವಾಗಿಯೂ ಕೂಡ ಅವರೆಲ್ಲರಿಗೂ ಕೂಡ ಉತ್ತಮವಾಗಿರ್ತಕ್ಕಂತಹ ಗತಿ ಅಂತ ಅನ್ನೋದು ಆಗುವಂತಹದ್ದು ಅಂತ ಅನ್ನೋದನ್ನ
ಅಲ್ಲಿ ತಿಳಿಸ್ತಾರೆ. ಹಾಗಾಗಿ ಯಯೇತತ್ ಪೂತನಾ ಮೋಕ್ಷಂ ಕೃಷ್ಣಸ್ಯ ಅರ್ಭಕ ಚೇಷ್ಟಿತಂ. ಈ ಕೃಷ್ಣನ ಈ ಎಲ್ಲ ಲೀಲೆಗಳು ಹಾಗೂ ಈ ಪೂತನೆಗೆ ಏನು ಪೂತನ ಸಂಹಾರವನ್ನ ಮಾಡಿದ್ದು, ಊರ್ವಶಿಗೆ ಸದ್ಗತಿಯನ್ನ ಕೊಟ್ಟಿದ್ದು, ಇದನ್ನೆಲ್ಲವನ್ನ ಕೇಳುವುದರಿಂದ ಶ್ರದ್ಧೆಯಿಂದ ಯಾರು ಕೇಳ್ತಾರೆ ಅವರಿಗೆ ಆ ಪರಮಾತ್ಮನಲ್ಲಿ ವಿಶೇಷವಾಗಿರ್ತಕ್ಕಂತಹ ಭಕ್ತಿ ಅಂತ ಅನ್ನೋದು ಬರುತ್ತೆ ಅಂತ ಹೇಳಿ ಆ ಫಲವನ್ನ ಹೇಳ್ತಾ ಇದ್ದಾರೆ. ಏವಂ ಸವೃಧೇ ವಿಷ್ಣು ನಂದಗೇಹೇ ಜನಾರ್ದನ ಕುರ್ವನ್ ಅನಿಶಮಾನಂದಂ ಗೋಪಾಲಾನಾಂ ಸುಯೋಷಿತ. ಶುಕಾಚಾರ್ಯರು ಏನು ಹೇಳಿದ್ರು, ಈ ರೀತಿಯಾಗಿ ಆ ಪರಮಾತ್ಮ ನಂದಗೋಕುಲದಲ್ಲಿ ಬೆಳೀತಾ ಇದ್ದಾನೆ, ಬೇರೆ ಬೇರೆ ತಾನು ಬಾಲ್ಯವನ್ನು ತೋರಿಸ್ತಾ ಇದ್ದಾನೆ ಅಂತ ಹೇಳಿ ಅಷ್ಟಿಗೆ ನಿಲ್ಸಿದ್ರು ಅವರು. ನೋಡೋಣಂತೆ ಮತ್ತೇನಾದ್ರು ಪ್ರಶ್ನೆ ಕೇಳ್ತಾನೇನೋ ಅಂತ. ಆಯ್ತಾ ಅಂತ ಹೇಳಿ ಅವನು ಸುಮ್ಮನೆ ಆಗ್ತಾನೋ ಅಥವಾ ಮತ್ತೇನಾದ್ರು ಪ್ರಶ್ನೆ ಕೇಳ್ತಾನ ಅಂತನ್ನೋ ಉದ್ದೇಶದಿಂದ ಅಷ್ಟಕ್ಕೆ ಹೇಳಿ ನಿಲ್ಸಿದ ತಕ್ಷಣ ಸ್ವಾಮಿ ಇಷ್ಟಕ್ಕೆ ನಿಲ್ಲಿಸಬೇಡ್ರಿ ಅಂತಂತಾನವನು. ಏನಾವತಾರೇಣ ಭಗವಾನ್ ಹರಿರೀಶ್ವರ. ಆ ಪರಮಾತ್ಮ ಯಾವ ಯಾವ ಅವತಾರವನ್ನು ಮಾಡ್ತಾನೆ ಅದೆಲ್ಲವೂ ಕೂಡ ಮತ್ತೆ ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ಆ ಮನೋಜ್ಞವಾಗಿರ್ತಕ್ಕಂತಹ ಅವತಾರಗಳನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಆ ಪರಮಾತ್ಮನ ಒಂದು ಸ್ಮರಣೆಯನ್ನು ಮಾಡುವುದರಿಂದ ನಮ್ಮೆಲ್ಲ ಪಾಪಗಳಿಂದಲೂ ಕೂಡ ನಾವು ಮುಕ್ತರಾಗ್ತಾ ಇದ್ದೇವೆ. ಆದ್ದರಿಂದಾಗಿ ಅವನು ಕೇಳ್ತಾನೆ, ವಿಸ್ತಾರೇಣ, ಇನ್ನೂ ಕೂಡ ವಿಸ್ತಾರವಾಗಿ ಹೇಳಬೇಕು ನೀವು ಅತ್ಯಂತ ಕರುಣಾಶಾಲಿಗಳಲ್ವಾ, ಇಷ್ಟಕ್ಕೆ ಏನೋ ಆಯ್ತು ನಿಲ್ಲಿಸಿದಂತ ತೋರ್ತಾ ಇದೆ ನಿಮ್ಮ ಧ್ವನಿ ಕೇಳಿದ್ರೆ, ಹಾಗೆಲ್ಲ ನಿಲ್ಲಿಸಬೇಡ್ರಿ, ನಮಗೆ ಇನ್ನೂ ಕೂಡ ಮುಂದುವರೆಸ್ರಿ ಅಂತ ಹೇಳಿ ವಕ್ತುಮರ್ಹಸಿ ಧರ್ಮಜ್ಞ ದಯಾಲಸ್ತು, ನೀವು ಅತ್ಯಂತ ದಯಾಳುಗಳು, ನೀವು ಹೇಳಬೇಕು ಅಂತ ಹೇಳಿ ಮತ್ತೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಆಗ ಒಂದು ಸಂದರ್ಭದಲ್ಲಿ ಏನಾಯ್ತು, ಆ ಮಗು ಬೋರಳಾದಂತಹ ಸಂದರ್ಭದಲ್ಲಿ ಮಗ್ಗಲಾಯಿತು ಅನ್ನೋದಕ್ಕೋಸ್ಕರವಾಗಿ ಅದೊಂದು ಉತ್ಸವನ್ನ ಮಾಡ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಗುಡಿಗೆ ಕರ್ಕೊಂಡು ಹೋಗೋದು, ಪರಮಾತ್ಮನ ದರ್ಶನವನ್ನು ಮಾಡಿಸೋದು. ಹಾಗಾಗಿ ಅಂತ ಸಂದರ್ಭದಲ್ಲಿ ಆ ನದಿಯ ತೀರಕ್ಕೆ ಹೋಗಿ ಅಲ್ಲಿ ಆ ಪರಮಾತ್ಮನಿಗೆ ಬೇರೆ ಬೇರೆ ಔಷಧಿಗಳು, ವನಸ್ಪತಿಗಳು, ಅದರಿಂದ ಅಭಿಷೇಕವನ್ನ ಮಾಡಬೇಕು, ಬ್ರಾಹ್ಮಣನ ಕರೆಸಬೇಕು ಅಂತ ಈ ರೀತಿಯಾಗಿ ಅದೇ ಒಂದು ದೊಡ್ಡ ಸಂಭ್ರಮ. ಮಗು ಬೋರಳಾಯ್ತು, 3 ತಿಂಗಳಿಂದ ಹಾಗೇ ಇರುತ್ತದೆ, ಏನು ಅಲ್ಲಾಡಿರೋದೇ ಇಲ್ಲ. ಅದು ಯಾವಾಗ ಬೋರಳಾಗುತ್ತೆ ಆಗ ಅದೊಂದು ದೊಡ್ಡ ಸಂಭ್ರಮ. ಹಾಗಾಗಿ ನಂದಸ್ಯ ಪತ್ನಿ ಕೃತ ಮಜ್ಜನಾದಿಕಂ, ತಾನೂ ಕೂಡ ಅಭ್ಯಂಗ ಸ್ನಾನವನ್ನು ಮಾಡಿದ್ದಾಳೆ. ಎಲ್ಲಾ ಬ್ರಾಹ್ಮಣರಿಂದ ಕರೆಸಿ ಮತ್ತೆ ಪುಣ್ಯಾಹವಚನ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಅಲ್ಲಿಂದ ಸಂಜಾತ ತಾನು ಮತ್ತೆ ಅಭಿಷೇಕವನ್ನ ಮಾಡಬೇಕು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾಳೆ. ಔತ್ಥಾನಿಕ ಕೌತ್ಸುಕ ಮನಸ್ವಿನಿ ಸಮಾಗತಾನ್ ಪೂಜೆಯಂತೆ ವ್ರಜೌಕಸಃ. ಬೇಕಾದಷ್ಟು ಜನ ಎಲ್ಲರನ್ನೂ ಕರೆದ್ಲು, ಅಲ್ಲಿ ಇದ್ದವ್ರನ್ನೆಲ್ಲರಿಗೂ ಕೂಡ ಆಮಂತ್ರಣ ಕೊಟ್ಟಿದ್ದಾಳೆ. ನಮ್ಮ ಕೂಸಿಗೆ ಅಭಿಷೇಕವನ್ನ ಮಾಡಬೇಕು, ವಿಶೇಷವಾಗಿ ಬ್ರಾಹ್ಮಣರಿಂದ ಮಂತ್ರ ಪುರಸ್ಸರವಾಗಿ ಅಭಿಷೇಕ ಇತ್ಯಾದಿಗಳು ಆಗಬೇಕು ಅಂತ ಹೇಳಿ ಎಲ್ಲರನ್ನೂ ಕರೆದಿದ್ದಾಳೆ. ತುಂಬಾ ಗದ್ದಲ ಇದೆ. ಆಗ ಈ ಪರಮಾತ್ಮ ಎಲ್ಲಿ, ಅದು ನದಿ ತೀರ, ಅದು ಏನು ಮನೆಯೊಳಗೆ ಅಲ್ಲಲ್ಲ, ನದಿ ತೀರಕ್ಕೆ ಕರ್ಕೊಂಡು ಹೋಗಿದ್ದು. ಸರಿಯಾದ ಜಾಗ ಬೇಕು, ಎಲ್ಲಾ ಕಡೆ ಬಿಸಿಲಿದೆ. ಹಾಗಾಗಿ ಅಲ್ಲೇ ಒಂದು ಬಂಡಿ ಇತ್ತು. ಹಾಗಾಗಿ ಆ ಬಂಡಿ ಕೆಳಗಡೆ ಇದೆ, ಒಳ್ಳೆ ಸೇಫೆಸ್ಟ್ ಪ್ಲೇಸ್ ಅಂತ ಹೇಳಿ ಅಲ್ಲಿ ಆ ಒಂದು ಹಾಸ್ಬಿಟ್ಟು ಅಲ್ಲಿ ಮಲಗಿಸಿದ್ದಾಳೆ. ಇವನು ಕೃಷ್ಣ ಪರಮಾತ್ಮ ಸ್ವಲ್ಪ ಜೋರಾಗಿ ಅತ್ತ ನೋಡೋಣ ನನ್ನ ಕಡೆ ಗಮನ ಕೊಡ್ತಾಳೆ ಅಂತ. ಆದ್ರೆ ಆ ಬಂದವರಿಗೆಲ್ಲ ಆದರ ಸತ್ಕಾರ ಮಾಡಬೇಕಾಗಿತ್ತು. ಈ ಕಡೆ ಕೂಸು ಕಡೆಗೆ ಏನು ಗಮನವನ್ನೇ ಕೊಟ್ಟಿಲ್ಲ. ಆಗ ಹಸಿವೆ ಅಂತನ್ನೋ ಒಂದು ನೆಪವನ್ನ ಮಾಡಿಕೊಂಡು ಮತ್ತೆ ತಾನು ತನ್ನ ಕೋಮಲವಾಗಿರ್ತಕ್ಕಂತಹ ಪಾದದಿಂದ ಬಂಡಿಗೆ ಹಸಿವೆ ಅಂತ ಹೇಳಿ ಅದನ್ನ ಒದ್ದಿದ್ದಾನೆ. ಆ ಒದ್ದ ತಕ್ಷಣದಲ್ಲಿನೇ ಅದು ಹೋಗಿ ಎಲ್ಲ ಪುಡಿ ಪುಡಿ ಆಗೋಗಿದೆ ಬಂಡಿ. ಅದರೊಳಗೆ ಬಂದಿರತಕ್ಕಂತಹ ಶಕಟಾಸುರ ಆ ಕೂಸನ್ನ ಕೊಲ್ಲಬೇಕು ಅಂತ ಅನ್ನೋದಕ್ಕೋಸ್ಕರವಾಗಿ ಆ ಬಂಡಿಯಲ್ಲಿ ಅವನು ಒಳಗಿದ್ದ. ಅದು ಯಾವಾಗ ಪುಡಿ ಪುಡಿ ಆಯ್ತು ಆವಾಗ ಎಲ್ಲರಿಗೂ ಎಚ್ಚರ ಆಯ್ತು, ಏನಿದು ಹಿಂಗ್ ಮಲಗಿಸಿದ್ದೆ, ಎಲ್ಲ ಪುಡಿ ಪುಡಿ ಆಗ್ತಾ ಇದೆಯಲ್ಲ ಬಂಡಿ ಅಂತ ಅನ್ನಿಸ್ತು. ಅಲ್ಲೇ ಮಕ್ಕಳೆಲ್ಲ ಪಾಪ ಆಟ ಆಡ್ತಾ ಇದ್ರು. ಏನಾಯ್ತು ಅಂದಾಗ, ಇಲ್ಲ ಈ ಕೂಸು ಹಿಂಗ್ ಒದ್ದಿದ್ದಕ್ಕೋಸ್ಕರ ಹಿಂಗಾಯ್ತು ಅಂದ್ರೆ. ಏನ್ ಮಾತಾಡ್ತೀರಿ ನೀವು, ಈ ಕೂಸೇನೋ ಆ ಗಟ್ಟಿ ಬಂಡಿ ಏನೋ ಎಲ್ಲಿಗೆ ಸಂಬಂಧ, ಅದ್ರ ಮೇಲೆ ವಿಶ್ವಾಸನೇ ಇಟ್ಟಿಲ್ಲ ಅವರು. ನತೇ ಶ್ರದ್ಧದೇರೇ ಗೋಪಾಹ ಬಾಲಭಾಷಿತಂ, ಇದು ಮಕ್ಕಳು ಪಾಪ ಆಡುವಂತಹದ್ದಿದು, ಹಾಗಾಗಿ ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿ ಮತ್ತೆ ಅನಂತಸ್ಯ ಅಪ್ರಮೇಯಸ್ಯ ಬಲಂತಸ್ಯ ನವೈವಿದುಹು, ಅನಂತ ಬಲವುಳ್ಳಂತಹ ಆ ಯಾರಿಗೂ ಅಗೋಚರನಾಗಿರ್ತಕ್ಕಂತಹ ಬಲವನ್ನ ಅವರು ಯಾರು ಕೂಡ ಆ ಪರಮಾತ್ಮ ಇವನು ಅಂತ ಅನ್ನೋದು ಅವರಿಗೆ ಗೊತ್ತೇ ಆಗಿಲ್ಲ. ಹಾಗಾಗಿ ಹೃದಂತ ಮತ್ತೆ ಅಳ್ತಾ ಇದ್ದ ಕೂಸು ಅಂತ ಹೇಳಿ ಕರ್ಕೊಂಡು ಹತ್ರದಲ್ಲಿ ಮತ್ತೆ ಬ್ರಾಹ್ಮಣರನ್ನೆಲ್ಲ ಕರೆದು ಮತ್ತೆ ಆಶೀರ್ವಾದವನ್ನ ಮಾಡಿಸ್ತಾ ಇದ್ದಾಳೆ. ಪೂರ್ವವತ್ ಸ್ಥಾಪಿತಂ ಗೋಪೈಹಿ ಬಲಿಭಿಹಿ ಸಪರಿಚ್ಛದಂ. ಆಮೇಲಿಂದ ಅವರೆಲ್ಲರೂ ಬಂದರು, ಆಶೀರ್ವಾದವನ್ನ ಮಾಡಿದರು. ಇಲ್ಲಿ ಒಂದು ವಿಶೇಷವಾದಂತಹ ಮಾತನ್ನ ಭಾಗವತ ತಿಳಿಸ್ತದೆ. ಏ ಅಸೂಯ ಅನೃತ
ದಂಭ ಈರ್ಷ್ಯ ಹಿಂಸಮಾನ ವಿವರ್ಜಿತಾಹ ನತೇಷಾಂ ಸತ್ಯಶೀಲಾನಾಂ ಆಶಿಷೋ ವಿಫಲಃ ಕ್ವಚಿತ್. ನಾವು ಯಾರಿಗಾದರೂ ಬ್ರಾಹ್ಮಣರಿಗೆ ಅಂದರೆ ಯಾರಿಗೆ ಆಶೀರ್ವಾದವನ್ನು ಮಾಡಬೇಕಾಗಿದ್ರೆ ನಮ್ಮಲ್ಲಿ ಯಾವ ಗುಣಗಳು ಇರಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಅಂದರೆ ನಾವು ಒಂದು ಸ್ವಲ್ಪನೂ ಸದಾಚಾರ ಇಲ್ಲ, ಹಾಗೂ ಮನಸ್ಸಿನಲ್ಲಿ ಅಸೂಯೆ ತುಂಬಿಕೊಂಡಿರುತ್ತೆ. ಮನಸ್ಸಿನಲ್ಲಿ ಯಾವಾಗಲೂ ಸುಳ್ಳು ಹೇಳ್ತಾ ಇರೋದು, ಇದ್ದಿದ್ದೊಂದು ಇಲ್ಲದೆ ಇದ್ದೊಂದು ದಂಭ ಅಂತಂತಾರೆ. ತಮಗೇನೋ ಯೋಗ್ಯತೆ ಇಲ್ಲದೆ ಇದ್ದು ಕೂಡ ಭಾರಿ ಅಂತ ತೋರಿಸ್ಕೊಳ್ಳುವಂಥ ದಂಭ. ಹಾಗೂ ಮತ್ತೊಬ್ಬರು ಯಾರಾದರೂ ಉತ್ಕರ್ಷ ಆಯಿತು ಅಂತಂದ್ರೆ ಅವರ ಮೇಲೆ ಈರ್ಷೆಯನ್ನು ಪಡ್ತಕ್ಕಂಥದ್ದು, ಯಾರಿಗೆ ನೋಡಿದ್ರೆ ಅವ್ರಿಗೆ ಹಿಂಸೆಯನ್ನು ಕೊಡ್ತಕ್ಕಂಥದ್ದು. ಇಂತಹ ಬುದ್ಧಿ ಯಾರಿಗಿತ್ತು ಅಂತಂದ್ರೆ ಅವರು ಕೊಟ್ಟಂತಹ ಬ್ರಾಹ್ಮಣರು ಆಶೀರ್ವಾದ ಮಾಡಿದರೆ ಅದು ಎಂದೆಂದಿಗೂ ಕೂಡ ಸಫಲ ಆಗೋದಿಲ್ಲ. ಯಾವ ದುರ್ಬುದ್ಧಿಯೂ ಇರಬಾರದು ಅಂತಂತಾರೆ. ಹಾಗಾಗಿ ಅಸೂಯ ಅನೃತ ದಂಭ ಈರ್ಷ್ಯ ಹಿಂಸಾಮಾನ ವಿವರ್ಜಿತಾ, ಯಾವುದು ಇಲ್ಲದೆ ಇರ್ತಕ್ಕಂಥವ್ರು ಏನಾದರೂ ಆಶೀರ್ವಾದವನ್ನು ಮಾಡಿದರೆ ನಿಜ ಪೂರ್ಣವಾಗಿರ್ತಕ್ಕಂಥ ಫಲ, ಏನು ಆಶೀರ್ವಾದ ಮಾಡಿರ್ತಾರೆ ಅದು ಎಂದೆಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಹಾಗಾಗಿ ನತೇಷಾಂ ಸತ್ಯಶೀಲಾನ, ಯಾವಾಗಲೂ ಸುಳ್ಳನ್ನು ಮಾತಾಡದೆ ಸತ್ಯವನ್ನು ಯಾರು ಮಾತಾಡ್ತಾ ಇರ್ತಾರೆ, ಈ ಯಾವ ದೋಷಗಳು ಕೂಡ ಯಾರಲ್ಲಿ ಇರುವುದಿಲ್ಲ, ಅಂತಹವರು ಕೊಟ್ಟಂತಹ ಆಶೀರ್ವಾದ ಎಂದಿಗೂ ಕೂಡ ವ್ಯರ್ಥವಾಗೋದಿಲ್ಲ. ಹಾಗಾಗಿ ಜ್ಞಾನಿಗಳಿದ್ದಾರಪ್ಪ, ಭಾರಿ ಬುದ್ಧಿವಂತರವರು, ಸಮಗ್ರ ಸುಧಾ ಕೊಟ್ಟಿದ್ದಾರವರು ಇರ್ಬೋದು, ಪಾಂಡಿತ್ಯಕ್ಕೆ ಬೆಲೆ ಇದ್ದೇ ಇದೆ. ಆದರೆ ಅದರ ಜೊತೆಗೆ ಎಲ್ಲ ಗುಣಗಳು ಕೂಡ ಇರಬೇಕು ಅವರಲ್ಲಿ. ಒಳ್ಳೆ ಮತ್ತೊಬ್ಬರ ನೋಡಿದಾಗ ಈರ್ಷ್ಯೆ ಪಡೆದೇ ಇರತಕ್ಕಂಥದ್ದು, ಇಂತಹ ಸದ್ಗುಣಗಳಿಂದ ಯುಕ್ತರಾಗಿರಬೇಕು ಅವರು ಆ ಬ್ರಾಹ್ಮಣರು ಅಂತ ಅನ್ನೋದನ್ನು ಹೇಳ್ತಾರೆ. ಹಾಗಾಗಿನೇ ಮೇಲಿಂದ ಮೇಲೆ ಏನೇ ಆಯ್ತು ಅಂತಂದ್ರು ಬ್ರಾಹ್ಮಣನ ಕಳಿಸೋದು, ತೀರ್ಥಯಾತ್ರೆಗೆ ನಾವೇನಾದ್ರೂ ಹೊರಡಬೇಕು ಅಥವಾ ಏನೇ ಸತ್ಕರ್ಮವನ್ನು ಮಾಡಬೇಕು ಅಂತಂದ್ರೂ ಕೂಡ ಹತ್ತಿರದಲ್ಲಿ ಒಂದು ಸಣ್ಣ ಪುಣ್ಯವಾಚನ ಅಂತಂದ್ರೇನು, ಆ ಬ್ರಾಹ್ಮಣನ ಕಳಿಸ್ಬೇಕು. ಪಂಚವಾಕ್ಯ ಪುಣ್ಯವಾಚನ, ಅವರಿಂದ ಆಶೀರ್ವಾದ ಮಾಡಿಸಿ ಅನುಜ್ಞೆಯನ್ನು ತೆಗೆದುಕೊಂಡು ಯಾತ್ರಾದಿಗಳನ್ನು ಮಾಡ್ತಕ್ಕಂಥದ್ದು ಏನೇ. ಹಾಗಾಗಿ ಪ್ರತಿ ಸಣ್ಣ ಕೆಲಸದಲ್ಲೂ ಪುಣ್ಯವಾಚನ ಅಂದ್ರೇನೋ ಎಲ್ಲ ತೆಂಗಿನಕಾಯಿ ಇಟ್ಟು ಎಲ್ಲ ಮಾಡಿ ಮಂಗಳಾರತಿ ಮಾಡಿ, ಹಾಗೆಲ್ಲ ಕರೆಸೋದು ನೀವು ಆಶೀರ್ವಾದ ಮಾಡ್ರಿ ಅಂತ ಅನ್ನೋದು, ಬ್ರಾಹ್ಮಣ ಕಡೆ ಅಂತ ನೀವು ಆಶೀರ್ವಾದ ಮಾಡಿಸ್ರಿ, ಮುಂದೆ ನಾವು ಸತ್ಕರ್ಮಗಳನ್ನ ಮಾಡ್ತೇವೆ ಅಂತ. ಈ ರೀತಿಯಾಗಿ ಪ್ರತಿ 10 ಸರ್ತಿ ಬರೋದು ನೋಡಿ. ಇನ್ನು ಮತ್ತೆ ವಾಚಯಿತ್ವಾಸ್ವಸ್ಥೆ ನಂದ ಗೋಪ ಸಮಾಹಿತ ಮತ್ತೆ ಅಷ್ಟೆಲ್ಲ ಆಗಿದೆ. ಮತ್ತೆ ಇನ್ನೊಂದು ಸತಿ ಬ್ರಾಹ್ಮಣ ಕರೆದು ಅವರಿಂದ ಆಶೀರ್ವಾದವನ್ನ ಮಾಡಿಸಿದ್ದಾಳೆ. ಅಲ್ಲಿ ಒಂದು ಮಾತು ಹೇಳ್ತಾರೆ, ಅಂದ್ರೆ ಔಷಧಿಗಳು ಇಲ್ಲಿ ಸಿತ ಸರ್ಷಪಾದಿ, ನಾವು ಯಾವಾಗ ಈ ಬಿಳಿ ಸಾಸಿವೆಯನ್ನ ಮಾಡ್ತೀವಲ್ಲ ಅದರಿಂದ ಅಭಿಷೇಕ ಮಾಡಿಸಿದ್ದಾರಂತೆ ಕೂಸಿಗೆ. ಬೇರೆ ಬೇರೆ ಔಷಧಿಗಳನ್ನು ಮಾಡುವಾಗ ಆ ಸಿತ ಸರ್ಷಪ ಪಾದಿಭಿರುವ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಬಿಳಿ ಸಾಸಿವೆನೂ ಕೂಡ ಒಳ್ಳೆ ಮಂಗಳ ದ್ರವ್ಯ ಅಂತಂತಾರೆ. ಹಾಗಾಗಿ ವಾಚಯಿತ್ವ ಸ್ವಸ್ಥ್ಯನಂ ಈ ರೀತಿಯಾಗಿ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಏಕದ ತಾನು ತನ್ನ ತೊಡೆಯ ಮೇಲೆ ಒಂದು ಸರ್ತಿ ಆ ಕೂಸನ್ನ ಕೂಡಿಸ್ಕೊಂಡಿದ್ದಾಳೆ. ಆಗ ನೋಡಿದ್ರೆ ಒಳ್ಳೆ ಪರ್ವತಪ್ರಾಯಷ್ಟು ಭಾರ ಆಗೋಗಿದ್ದಾನೆ ಕೂಸು. ಏನು ಅತೀ ಭಾರ ಆಗೋಯ್ತು. ಅವಳಿಗೆ ಯಾಕೆ ಏನು ವಿಚಾರ ಮಾಡಲಿಲ್ಲ, ಏನೋ ಭಾರ ಆಗ್ತಾ ಇದೆ ಅಂತಂದು ಅಲ್ಲಿ ನೆಲದ ಮೇಲೆ ಮಲಗಿಸ್ಬಿಟ್ಟು ಅವಳು ತಂದೇನೋ ಕೆಲಸ ಮಾಡಬೇಕಾಗಿತ್ತು. ಹಾಗಾಗಿ ಅಲ್ಲಿ ಹೋಗಿದ್ದಾಳೆ. ಅದೇ ಕಾಯ್ತಾ ಇದ್ದ, ನನ್ನ ಬಿಟ್ಟು ಹೋಗ್ಲಿ ಅವಳು ತಾಯಿ ದೂರ ಅಂತ ಹೇಳಿ ಕಾಯ್ತಾ ಇದ್ದ. ಆಗ ತೃಣವರ್ತ ಅಂತನ್ನುವ ದೊಡ್ಡ ದೈತ್ಯ ಬಂದಿದ್ದಾನೆ. ಬಂದಾಗ ಅಷ್ಟು ಭಾರನಾಗಿದ್ದ, ಆ ಕೃಷ್ಣನ ಹೊತ್ಕೊಂಡು ಹೋಗುವಂತ ಸಾಮರ್ಥ್ಯ ಎಲ್ಲಿ ಬರ್ಬೇಕು ಅವನಿಗೆ. ಆದ್ರೆ ಅಷ್ಟರೊಳಗೆ ತಾನು ಭಾರ ಏನಾಗಿದ್ದ ಅವ್ರಿಗಾಗಿದ್ದಾನೆ ಅಂತ ಕಾಣುತ್ತಾ, ಇದನ್ನ ಹೇಳಿಲ್ಲ ಇಲ್ಲಿ. ಹಾಗಾಗಿ ಅವನನ್ನ ಹೊತ್ಕೊಂಡು ಮೇಲೆ ಹೋಗ್ಬೇಕು ಅಂತ ಹೇಳಿ ದೊಡ್ಡದಾಗಿರ್ತಕ್ಕಂತಹ ಗಾಳಿ ಚಕ್ರವಾತ. ಅದು ಎಂತಹ ಚಕ್ರವಾತ ಅಂತಂದ್ರೆ ಆ ಗೋಕುಲದಲ್ಲಿ ಇದ್ದವರ ಕಣ್ಣುಗಳೆಲ್ಲ ತುಂಬೋಗ್ಬಿಟ್ಟಿದೆ, ಮಣ್ಣು ಮರಳುಗಳೆಲ್ಲ ತುಂಬ ಹೋಗಿದೆ. ಒಬ್ರಿಗೊಬ್ರು ಪರಸ್ಪರ ಎದುರಿಗಿದ್ರು ಕೂಡ ಕಾಣಿಸ್ತಾನೆ ಇಲ್ಲ, ಅಂತಹ ಘೋರವಾಗಿರ್ತಕ್ಕಂತಹ ಗಾಳಿ ಬಂದಿದೆ. ನಾಪಶ್ಯತ ಕಚ್ಚನ ಆತ್ಮಾನಂ, ಒಬ್ರಿಗೊಬ್ರು ನೋಡಕ್ಕೆ ಹೋಗ್ತಾ ಇಲ್ಲ. ಗಾಬರಿ ಆಯ್ತೊಳಗೆ, ಕೂಸು ಎಲ್ಲಿದ್ದಾನೋ ಏನೋ ನೋಡೋಣ ಅಂತ ಹೇಳಿ ಆ ಮಲಗಿಸಿದ ಜಾಗಕ್ಕೆ ಬಂದು ನೋಡಿದ್ರೆ ಅಲ್ಲಿ ಕಾಣಿಸ್ತಾನೆ ಎಲ್ಲ ಕೃಷ್ಣ. ಗಾಬರಿಯಾಗಿ ಹೋಗಿದೆ. ಆಮೇಲಿಂದ ಎಲ್ಲಾರು ಮನೆಯಲ್ಲಿದ್ದವರು ಎಲ್ಲರೂ ಹೊರಗಡೆ ಬಂದು ನೋಡ್ತಾ ಇದ್ದಾರೆ, ಏನಿದು ಇಂತಹ ಗಾಳಿ ಬಂತು ಅಂತ ಹೇಳಿ ಗಾಬರಿ ಆಗ್ತಾ ಇದ್ದಾರೆ. ಅವನು ಕೃಷ್ಣ ಹೋದ ಮೇಲೆ ಕರ್ಕೊಂಡು ಹೋದ. ಪೂರ್ಣ ಮೇಲೆ ಹೋದ್ಮೇಲೆ ಅಲ್ಲಿವರೆಗೂ ಕೃಷ್ಣ ಹೋಗಿದ್ದಾನೆ. ಹೋಗಿ ಆಮೇಲಿಂದ ಅವನ ಕುತ್ತಿಗೆಯನ್ನ ಹೆಸಕಿದ, ಕಣ್ಣೆಲ್ಲ ಹೊರಗೆ ಬಂದಿದೆ. ಅಲ್ಲಿಂದ ಮೇಲಿನಿಂದ ದಪ್ಪ ಅಂತ ಹೇಳಿ ಆ ಬಂಡೆ ಮೇಲೆ ಬಿದ್ದ. ಅವನ ಎಲ್ಲ ಅವಯವಗಳೆಲ್ಲವೂ ಕೂಡ ಪುಡಿಯಾಗಿ ಹೋಗಿದೆ. ಆಮೇಲಿಂದ ಆ ಬಂಡೆ ಮೇಲೆ ಅಲ್ಲೇನೆ ಮತ್ತೆ ಯಥಾ ಪ್ರಕಾರ ಕೃಷ್ಣ ಆಟ ಆಡ್ತಾ ನೋಡ್ತಾ ಇದ್ದಾನೆ. ಅದನ್ನು ನೋಡಿದ್ರು ಏನಾಯ್ತೋ ಏನೋ ಅಂತಂದ್ರು, ಮತ್ತೆ ಗಾಬರಿ ಆದ್ರು, ಏನೋ ದೊಡ್ಡ ಘಟನೆಗಳಾಗ್ತಾ ಇದೆಯಲ್ಲಪ್ಪ ಅಂತೇಳಿ ಏನು ತೋಚ್ತಾನೆ ಇಲ್ಲ ಅವ್ರಿಗೆ. ಹಾಗಾಗಿ ಇನ್ನೊಂದು ಸರ್ತಿ ಅದೇ ಸಂದರ್ಭದಲ್ಲಿ ಆ ತಾಯಿ ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡಿದ್ದಾಳೆ.
ಅವನಿಗೆ ತಾನು ಹಾಲನ್ನು ಕುಡಿಸಿದ್ಲು. ಕುಡಿಸಿ ಆಮೇಲಿಂದ ನಿದ್ದೆ ಬರುವಂತೆ ಆಯ್ತು. ಪಾಪ ಪುಟ್ಟ ಕೃಷ್ಣನಿಗೆ ಬಾಯಿನ ತೆಗೆದ, ಹಿಂಗ ಆಕಳಿಸ್ದಾಗ ನೋಡ್ತಾಳೆ, ಏನು ಆಕಳಿಸ್ತಾ ಇದೆ ಅಂತ ನೋಡಿದ್ರೆ ಇಡೀ ಬ್ರಹ್ಮಾಂಡ ಅದರೊಳಗೆ ಕಾಣಿಸ್ತಾ ಇದೆ. ಖಮ್ರೋದಸಿ ಜ್ಯೋತಿರನೀಕಮಾಶಾಹ ಸೂರ್ಯೇಂದು ವನ್ಹಿಶ್ವಸನ ಶ್ವಸನಾಂಬುಧೀಂಶ್ಚ, ಎಲ್ಲ ಬೇರೆ ಬೇರೆ ಆಗಿರ್ತಕ್ಕಂಥ ಆಕಾಶಗಳು, ನಕ್ಷತ್ರಗಳು, ಸೂರ್ಯ, ಚಂದ್ರ ಎಲ್ಲವೂ ಕೂಡ ಬೇರೆ ಬೇರೆ ಸಪ್ತದ್ವೀಪಗಳು ಇತ್ಯಾದಿ ಎಲ್ಲವೂ ಕೂಡ ಅದರೊಳಗೆ ಕಾಣಿಸ್ತಾ ಇದೆ. ಅದನ್ನ ನೋಡಿ ಅವಳಿಗೆ ನಡುಗ ಹೋದ್ಲು. ಅತ್ಯಂತ ಸಹಜವಾಗಿ, ಸುಮ್ಮನೆ ನೋಡಿದಾಗ ಬಾಯಲ್ಲಿ ಒಂದೇ ಸತ್ಯ ಅಷ್ಟೆಲ್ಲ ಕಾಣಿಸ್ತು ಅಂತಂದ್ರೆ ಏನು, ನಡುಗ ಹೋಗಿದ್ದಾಳೆ, ಬೆವರು ಬೆಂದು ಹೋಗಿದೆ ಅವಳಿಗೆ. ಹಾಗೆ ಕಣ್ಣು ತಕ್ಷಣದಲ್ಲೇ ಕಣ್ಣನ್ನ ಮುಚ್ಚುವಂತೆ ಆಗಿದೆ ಅವಳಿಗೆ. ನೇತ್ರೆ ಆಸೀತ್ ಸುವಿಸ್ಮಿತ, ಅತ್ಯಂತ ಆಶ್ಚರ್ಯವೂ ಕೂಡ ಆಗಿ ಹೋಗಿದೆ. ಆಮೇಲಿಂದ ಮತ್ತೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಗರ್ಗ ಪುರೋಹಿತೋ ರಾಜನ್, ಈ ಕಡೆಗೆ ವಸುದೇವ ಕಳಿಸ್ದ, ಅಲ್ಲಿ ಕೂಸು ಹುಟ್ಟಿದೆ, ಹೋಗ್ರಿ ನಾಮಕರಣ ಸಂಸ್ಕಾರ ಆಗ್ಬೇಕು, ನೀವು ಹೋಗ್ರಿ ಅಂತ ಹೇಳಿ ಗರ್ಗಾಚಾರ್ಯರು ಅವರ ಕುಲಪುರೋಹಿತರು ಆ ಯಾದವರಿಗೆ. ಹಾಗಾಗಿ ಅವರು ಕುಲಪುರೋಹಿತರು ಅಲ್ಲಿ ಬರ್ತಾ ಇದ್ದಾರೆ. ತಮ್ದುಷ್ಟ್ವಾ ಪರಮಪ್ರೀತಃ ಪ್ರತ್ಯುತ್ಥಾಯ ಕೃತಾಂಜಲಿ, ಯಾವಾಗ ಗರ್ಗಾಚಾರ್ಯರು ಬಂದ್ರು ಆಗ ಎದ್ದು ಬಂದು ಅವರಿಗೆ ನಮಸ್ಕಾರವನ್ನು ಮಾಡಿದ. ಬಹಳ ಸಂತೋಷವಾಯಿತು. ಸರ್ಟಾಂಗ ನಮಸ್ಕಾರವನ್ನು ಮಾಡಿ ಆನಚ್ಚಧೋಕ್ಷಧಿಯ, ಅವರೊಳಗೆ ಸಾಕ್ಷಾತ್ ಪರಮಾತ್ಮನೇ ಬಂದಿದ್ದಾನೆ ಅಂತ ಹೇಳಿ, ಯಾರೇ ಬ್ರಾಹ್ಮಣರು ಮನೆಗೆ ಬಂದಾಗ ಮೊದಲಿಗೆ ಅವರಲ್ಲಿ ಪರಮಾತ್ಮ ಇದ್ದಾನೆ ಅಂತನೋ ಒಂದು ಅನುಸಂಧಾನ ಮಾಡ್ಕೊಳ್ಬೇಕು. ಹಾಗೆ ಅವರೊಳಗೆ ಪರಮಾತ್ಮ ದೇವರು ವಿಶೇಷವಾದಂತಹ ಭಗವಂತನ ಸನ್ನಿಧಾನ ಇದೆ ಅಂತ ಹೇಳಿ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಪೂಜೆಯನ್ನ ಮಾಡ್ತಾ ಇದ್ದಾನೆ. ಅವರಿಗೆ ಆಸನವನ್ನು ಕೊಟ್ಟ. ಆಮೇಲಿಂದ ಹೇಳ್ತಾ ಇದ್ದಾನೆ, ನನ್ನ ಮನೆಗೆ ನೀವು ಬಂದಿದ್ದೀರಿ ಅಂತಂದ್ರೆ ನನ್ನಿಂದ ನಿಮಗೇನು ಆಗುವಂಥದ್ದು ಏನು ಇರೋದೇ ಇಲ್ಲ, ನೀವು ನಮ್ಮನ್ನ ಅನುಗ್ರಹ ಮಾಡ್ಲಿಕ್ಕಾಗಿ ಬಂದಿರ್ತೀರಿ. ಹಾಗಾಗಿ ನಾನು ಏನು ಸೇವೆ ಮಾಡಬೇಕು ಹೇಳ್ರಿ, ನೀವಂತೂ ಪೂರ್ಣರು, ನಿಮಗೇನು ನಮ್ಮಿಂದ ಆಗುವಂಥದ್ದಿಲ್ಲ. ಹಾಗಾಗಿ ಪೂರ್ಣಸ್ಯ ಕರವಾಮಕೆಂ ಅಂತ ಈ ರೀತಿಯಾಗಿ ಬಂದವರಿಗೆ ಯಾವ ರೀತಿಯಾಗಿ ಮಾತಾಡಬೇಕು ಅಂತ ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ಮಹದ್ ವಿಚಲನಂ ಋಣಾಂ, ಆ ಸಂಚಾರ ಮಾಡ್ತಾ ಇದ್ರು ಅಂತಂದ್ರೆ ಗೃಹಿಣಾಂ ದೀನಚೇತಸಾಂ ನಿಶ್ರೇಯಸಾಯ, ಆ ಸಜ್ಜನರು ಸಂಚಾರ ಮಾಡ್ತಾ ಇದ್ರು ಅಂತಂದ್ರೆ ಮೂಲರಾಮ, ದಿಗ್ವಿಜಯರಾಮ ಇತ್ಯಾದಿಗಳನ್ನು ತೆಗೆದುಕೊಂಡು ಸ್ವಾಮಿಗಳು ಆ ಊರಿಂದ ಈ ಊರಿಗೆ, ಈ ಊರಿಂದ ಅಲ್ಲೂರಿಗೆ ಹೋಗ್ತಿರ್ತಾರೆ. ಅದು ಸಜ್ಜನರ ಉದ್ಧಾರಕ್ಕಾಗಿ ಅವರು ಸಂಚಾರವನ್ನು ಮಾಡ್ತಾ ಇರ್ತಾರೆ ಅಂತ ಅನ್ನೋದನ್ನ ನಾವು ಅನುಸಂಧಾನ ಮಾಡಬೇಕು. ಹಾಗಾಗಿ ಜ್ಞಾನಿಗಳು ಸಂಚಾರ ಮಾಡಿದ್ರು ಅಂತಂದ್ರೆ ಮತ್ತೆ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡೋದಕ್ಕೋಸ್ಕರವಾಗಿ. ಹಾಗಾಗಿ ಜ್ಯೋತಿಷ ಮಯನಂ ಸಾಕ್ಷಾತ್, ನೀವು ಎಲ್ಲ ಸಮಗ್ರವಾದಂತಹ ಜ್ಯೋತಿಷ್ ಶಾಸ್ತ್ರವನ್ನ ಬಲ್ಲವರು, ತ್ರಿಕಾಲಜ್ಞರಾಗಿದ್ದೀರಿ ನೀವು. ಹಾಗಾಗಿ ತ್ವಮ್ಹಿ ಬ್ರಹ್ಮವಿದಾಂ ಶ್ರೇಷ್ಠ, ಬ್ರಹ್ಮಜ್ಞಾನಿಗಳಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವರು. ಹಾಗಾಗಿ ನನ್ನ ಮಗನಿಗೆ ಸಂಸ್ಕಾರವನ್ನು ಮಾಡುವುದಕ್ಕೆ ನೀವು ಉದ್ಯುಕ್ತರಾಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಬಾಲಯೋರು ಈ ಇಬ್ಬರಿಗೂ ಕೂಡ ನೀವು ಸಂಸ್ಕಾರವನ್ನು ಮಾಡಬೇಕು. ಆಗ ಗರ್ಗಾಚಾರ್ಯ ಹೇಳ್ತಾರೆ, ನೋಡಪ್ಪ, ನಾನು ನಿಮ್ಮ ಕುಲಪುರೋಹಿತ ಅಂತ ಅನ್ನೋದು ಎಲ್ಲರಿಗೂ ಕೂಡ ಪ್ರಸಿದ್ಧಿ ಇದೆ, ಎಲ್ಲ ಕಡೆ ಪ್ರಸಿದ್ಧಿ ಇದೆ. ಹಾಗಾಗಿ ನಾನು ಬಂದು ನಿಮಗೆ ನಾಮಕರಣ ಸಂಸ್ಕಾರವನ್ನು ಮಾಡದೆ ಅತ್ಯಂತ ವೈಭವದಿಂದ ಅಂತಂದ್ರೆ ತಕ್ಷಣದಲ್ಲಿ ಅದು ಕಂಸನಿಗೆ ಗೊತ್ತಾಗುತ್ತೆ. ಹಾಗಾಗಿ ಅಂದ್ರೆ ಹಿಂದಕ್ಕೇನಾಗಿತ್ತು, ಆ ಉತ್ಸವವನ್ನು ಮಾಡಿದಾಗ ಎಲ್ಲರ ಮನೆಯೊಳಗೂ ಕೂಡ ಸಂಭ್ರಮನೇ ಇತ್ತು ಅವಾಗ, ಎಲ್ಲರೂ ಕೂಡ. ಹಂಗಾಗಿ ಏನೋ ಊರಿನ ಹಬ್ಬ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರು. ಈಗ ವಿಶೇಷವಾಗಿ ಗರ್ಗಾಚಾರ್ಯ ಬಂದಿದ್ದಾರೆ, ಅವನ ಎಲ್ಲ ಕಡೆಯಲ್ಲೂ ಕೂಡ ಚಾರನ್ನು ಇಟ್ಟಿದ್ದ ಕಂಸ, ಎಲ್ಲಿ ಏನಿದ್ದಾನೆ ಕೃಷ್ಣ ನೋಡ್ಬೇಕು ಅಂತ ಹೇಳಿ. ಹಾಗಾಗಿ ಈ ರೀತಿಯಾಗಿ ನಾಮಕರಣ ಮಹೋತ್ಸವ ಆಯ್ತು ಅಂತಂದ್ರೆ ಮತ್ತೆ ಗೊತ್ತಾಗ್ಬಿಡುತ್ತೆ, ಆ ವಸುದೇವ ಮತ್ತೆ ನೀನು ಅತ್ಯಂತ ಫ್ರೆಂಡ್ಸು, ಅಂದ್ರೆ ಗೆಳೆಯರು ಅಂತ ಅನ್ನೋದು ಗೊತ್ತಿದೆ, ಅಣ್ಣ ತಮ್ಮಂದ್ರು. ಹಾಗಾಗಿ ನಿಮ್ಮ ಮನೆಯೊಳಗೆ ಏನೋ ಆಗ್ತಾ ಇದೆ ಅಂತಂದ್ರೆ ಹಾಗಾದ್ರೆ ಇವನು ಕೃಷ್ಣನೇ ಇರಬೇಕು ಅಂತ ಅನ್ನೋದು ಅವನಿಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಕಂಸಃ ಮಹಾ ಪಾಪಮತಿ ಸಖ್ಯಂ ತವ ಚಾಣಕ ದುಂದುಬೆ, ನಿಮ್ಮಿಬ್ಬರ ಸ್ನೇಹ ಅಂತ ಗೊತ್ತಿದೆ, ಅವನು ಮಹಾಪಾಪಿಷ್ಟ. ಹಾಗಾಗಿ ಮತ್ತೆ ದುರ್ಗಾದೇವಿಯು ಕೂಡ ಹೇಳಿದ್ದಾಳೆ, ಇಲ್ಲೆಲ್ಲೋ ಇದ್ದಾನೆ, ನಿನ್ನ ಶತ್ರು ಬೆಳೀತಾ ಇದ್ದಾನೆ ಅಂತ ಹೇಳಿ. ಅಷ್ಟನ್ನೆಲ್ಲ ನೋಡಿ ಅವನೇನ್ ಮಾಡ್ತಾನೆ, ಹಾಗಾದ್ರೆ ಕೃಷ್ಣ ಇದ್ದಾನೆ ಅಂತ ಅವನ್ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಇವರು ಆ ರೀತಿಯಾಗಿ ಏನೇ ಆದರೂ ಕೂಡ ಏಕಾಂತದಲ್ಲಿ ನಾವು ಮಾಡಿ ಮುಗಿಸ್ಬಿಡೋಣ, ಯಾರಿಗೂ ಗೊತ್ತಾಗೋದು ಬೇಡ ನಾಮಕರಣವನ್ನ ಅಂತ ಈ ರೀತಿಯಾಗಿ ವಿಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲಕ್ಷ್ಯತೆಯಸ್ಮಿನ್ ರಹಸಿ, ನಮ್ಮ ಇಲ್ಲಿದ್ದವರಿಗೂ ಕೂಡ ಯಾರಿಗೂ ಕರೆಯೋದೇ ಬೇಡ, ಅತ್ಯಂತ ಏಕಾಂತದಲ್ಲಿ ನಾವು ನಾಮಕರಣವನ್ನು ಮಾಡೋಣ ಅಂತ ಹೇಳಿ ವಿಚಾರವನ್ನು ಮಾಡಿದ್ದಾರೆ. ಕುರು ದ್ವಿಜಾತಿ ಸಂಸ್ಕಾರಂ, ಹಾಗಾಗಿ ದ್ವಿಜಾತಿ ಅಂತ ಅನ್ನೋದಕ್ಕೆ ಎರಡನೆಯ ಜಾತಿ ಕ್ಷತ್ರಿಯ ಜಾತಿ, ಆ ಕ್ಷತ್ರಿಯ ಜಾತಿಯ ಒಂದು ಸಂಸ್ಕಾರವನ್ನ ಮಾಡ್ರಿ ಅಂತ ಈ ರೀತಿಯಾಗಿ ವಿಚಾರವನ್ನು ಮಾಡಿದ್ದಾರೆ. ಅಯಂ ಹಿ ರೋಹಿಣಿ ಪುತ್ರ ರಮಯನ್ ಸುಹೃದೋ ಗುಣೈಹಿ, ಹಾಗಾದ್ರೆ ಇವನಿಗೆ ಏನಂತ ಹೆಸರಿಡಬೇಕು, ಬಲರಾಮ ಅಂತ ಯಾಕೆ ಹೆಸರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಎಲ್ಲರನ್ನೂ ಕೂಡ ಸಂತೋಷವನ್ನ ಗೊಳಿಸ್ತಾನೆ ಇವನು. ಜೊತೆಗೆ ಮತ್ತೆ ಒಂದು ಕಂಸನ ಭಯದಿಂದ
ಏನಾಗಿತ್ತು, ಅವರು ಅಲ್ಲಲ್ಲಿ ಬೇರೆ ಬೇರೆ ಕಡೆ, ಮೊನ್ನೆ ಕೇಳಿದ್ವಲ್ಲ, ಅವರು ಬೇರೆ ಬೇರೆ ಕಡೆ ಊರುಗಳೆಲ್ಲ ಇದ್ರು. ಈಗ ಬಲರಾಮ ಹುಟ್ಟಿದ ಮೇಲೆ ಇವನು ಒಳ್ಳೆ ಬಲಿಷ್ಠ ಅಂತ ಗೊತ್ತಾಗಿ ಅವರೆಲ್ಲರೂ ಕೂಡ ಮತ್ತೆ ಏಕತ್ರ ಬಂದ್ರಂತೆ, ಒಂದೇ ಕಡೆಗೆ ನಾವು ಇರುವಂತೆ ಆಯಿತು. ಹಾಗಾಗಿ ಈ ಬಲರಾಮ ಹುಟ್ಟಿದ್ದರಿಂದಾಗಿ ಇದ್ದಂತಹ ಹತ್ತತ್ರ ಅವನ ಬಲದಿಂದಾಗಿ ಅವರ ಬಲವನ್ನು ನಂಬಿಕೊಂಡು ಹತ್ತತ್ರ ಎಲ್ಲರೂ ಕೂಡ ಏಕತ್ರ ಸೇರಿದ್ದಾರೆ. ಅವರೆಲ್ಲರಿಗೂ ಕೂಡ ಸಂತೋಷವನ್ನು ಪಡಿಸ್ತಾ ಇದ್ದಾನೆ. ಹಾಗಾಗಿ ಯದೂನಾಂ ಅಪೃಥಕ್ ಭಾವಾತ್, ಬೇರೆ ಬೇರೆ ಇದ್ದಂಥವರೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದಾರೆ. ಅವರನ್ನೆಲ್ಲರನ್ನು ಕರ್ಷಣ ಮಾಡಿ ಏಕತ್ರ ತಂದ. ಹಾಗಾಗಿ ಅವನಿಗೆ ಸಂಕರ್ಷಣ ಒಂದು ಅರ್ಥ ಹೇಳಿದ್ವಿ, ಆ ಗರ್ಭದಿಂದ ಕರ್ಷಣ ಮಾಡಿ ದುರ್ಗಾದೇವಿ ಇಲ್ಲಿ ಇಟ್ಲು, ಹಾಗಾಗಿ ಸಂಕರ್ಷಣ ಅಂತನ್ನೋ ಒಂದು ಅರ್ಥ. ಹಾಗೂ ಅಲ್ಲಲ್ಲಿ ಇದ್ದಂತಹ ಆ ಯದುಗಳೆಲ್ಲರೂ ಕೂಡ ಇವನನ್ನ ನಂಬಿಕೊಂಡು ಹತ್ತಿರದಲ್ಲಿ ಬಂದರು, ಅವರೆಲ್ಲರೂ ಕೂಡ ಸೇರಿದರು. ಹಾಗಾಗಿಯೂ ಕೂಡ ಸಂಕರ್ಷಣ ಅಂತ ಈ ರೀತಿಯಾಗಿ ಅವನಿಗೆ ನಾಮಕರಣವನ್ನು ಮಾಡ್ತಾ ಇದ್ದ. ಸಂಕರ್ಷಣ ಹಾಗೂ ಬಲರಾಮ ಇತ್ಯಾದಿ ಹೆಸರನ್ನು ಇಟ್ಟಿದ್ದಾರೆ. ಇನ್ನ ಆಸನ್ ವರ್ಣಾಸ್ತ್ರಯೋ ಹ್ಯಸ್ಯ ಗೃಹತೋ ಅನುಯುಗಂ ತನೂ, ಆ ಪರಮಾತ್ಮ ಇಡೀ ಭೂಮಿಗೆ ಇವನಿಗೆ ಕೃಷ್ಣ ಅಂತ ಹೇಳಲಿಕ್ಕೆ ಕೃಷಿರ್ಭೂ ವಾಚಕ ಶಬ್ದ ನಶ್ಚ ನಿವೃತ್ತಿ ವಾಚಕ ಅಂತ ಹೇಳಿ, ಹಂಗಂದ್ರೆ ಕೃಷ್ ಅಂತ ಅನ್ನೋದಕ್ಕೆ ಭೂ ಅಂತ ಅರ್ಥ ಇದೆ, ಹಾಗೂ ಮತ್ತೆ ಣ ಅಂತ ಅನ್ನೋದಕ್ಕೆ ಸುಖ ಅಂತ ಅರ್ಥ. ಹಾಗಾಗಿ ಇಡೀ ಭೂಮಿಗೇನೆ ಸಂತೋಷವನ್ನ ಉಂಟು ಮಾಡ್ತಕ್ಕಂಥವನು. ಹಾಗಾಗಿ ಆ ಪರಮಾತ್ಮನಿಗೆ ಕೃಷ್ಣ ಎಂಬತಕ್ಕಂತಹ ಹೆಸರನ್ನ ಇಡೋಣ ಅಂತ ಈ ರೀತಿಯಾಗಿ ಆ ಕೃಷ್ಣ ಅಂತನೋ ಹೆಸರನ್ನ ಅಲ್ಲಿ ಇಡ್ತಾ ಇದ್ದಾರೆ. ಅನಂತರದಲ್ಲಿ ಮತ್ತೆ ಏತಸ್ಸನ್ ಮಹಾಭಾಗಾಃ ಪ್ರೀತಿಂ ಕುರ್ವಂತಿ ಮಾನವಾಃ ನಾರಯೋ ಅಭಿಮಾತೇನಾತ್ ವಿಷ್ಣು ಕ್ಷಯ, ಕನ್ನಡಕ್ಕೆ ಪ್ರಾಬ್ಲಮ್ ಕೊಡ್ತಾರೆ, ವಿಷ್ಣು ಪಕ್ಷ ನಿವಾಸುರಾಹ. ಆದ್ದರಿಂದ ಈ ಸಂದರ್ಭದಲ್ಲಿ ಯಾರು ಮನುಷ್ಯರು ಅಥವಾ ಸ್ತ್ರೀಯರು ಯಾರು ನಿತ್ಯದಲ್ಲಿಯೂ ಕೂಡ ಭಗವಂತನ ಸ್ಮರಣೆಯನ್ನ ಮಾಡ್ತಾರೆ ಅಂತಹವರು ವಿಷ್ಣು ಪಕ್ಷದಲ್ಲಿ ಇರ್ತಕ್ಕಂಥವ್ರು. ಅಂಥವರಿಗೆ ಯಾವ ಅಸುರರು ಕೂಡ ಏನು ಮಾಡತಕ್ಕಂಥದ್ದಲ್ಲ. ಇವನಾದರೂ ಸಾಕ್ಷಾತ್ ಪರಮಾತ್ಮ ನಾರಾಯಣ ಸಮನಾಗಿದ್ದಾನೆ ಗುಣಗಳಿಂದ. ಹಾಗಾಗಿ ಕೃಷ್ಣನೇ ಇಲ್ಲಿ ಅವತಾರ ಮಾಡಿದ್ದರಿಂದ ಯಾವ ಭಯಗಳು ಕೂಡ ಇಲ್ಲ ಅಂತ ಈ ರೀತಿಯಾಗಿ ಹೇಳ್ತಾ ಮುಂದೆ ಒಂದೊಂದೇ ಸಣ್ಣದಾಗಿರ್ತಕ್ಕಂಥ ಒಂದು ಬಾಲಲೀಲೆಯನ್ನ ತೋರಿಸ್ತಾ ಇದ್ದಾನೆ ಪರಮಾತ್ಮ. ಕಾಲೇನ ವ್ರಜತಾಲ್ಪೇನ ಗೋಕುಲೆ ರಾಮಕೇಶವೋ ಜಾನುಭ್ಯಾಂ ಸಹ ಪಾಣಿಭ್ಯಾಂ, ಸಣ್ಣದಾಗಿ ಅಂಬೆಗಾಲನ್ನ ಇಡ್ತಾ ಇದ್ದಾರೆ. ಅಂದ್ರೆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮ ಸಣ್ಣದಾಗಿ ಅಂಬೆಗಾಲು, ಅಂದ್ರೆ ಕೂಸಾಗಿ ಹುಟ್ಟಿದ ಮೇಲೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಅದೇ ರೀತಿಯಾಗಿ ತಾನು ತೋರಿಸ್ತಾ ಹೋಗ್ಬೇಕು ಲೀಲೆಯನ್ನ. ಹಾಗಾಗಿ ಪಟ 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 ಅಂತೇಳಿ ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದಾಗ ಆ ಗೆಜ್ಜೆ ಅದು ಇದು ಕಟ್ಟಿದ್ರು, ಅದರ ಧ್ವನಿ ಆಗ್ತಾ ಇತ್ತು. ಹಾಗಾಗಿ ಸರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗಿ ಅಷ್ಟು ದೂರ ಅಂದ್ರೆ ಮನೆಯಿಂದ ಆಗ್ಲೇ ಹೊಸದಾಗಿ ಹೊರಟವರಂತೆ ಹೋಗೋದು ಅಲ್ಲಿ ನೋಡಿದ್ರೆ ಯಾರಾದ್ರೂ ಸ್ವಲ್ಪ ಮೀಸೆ ಗೀಸೆ ಬಿಟ್ಕೊಂಡಿದ್ದ ಅಥವಾ ಇನ್ನೇನೋ ಇತ್ತು, ಅದನ್ನ ನೋಡಿ ಭಯಗೊಂಡಂತೆ ಭಯಗೊಳ್ಳೋದು, ಮತ್ತೆ ಪಟ 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 ಅಂತ ತಾಯಿ ತೊಡೆ ಹತ್ರ ಬಂದು ಸೇರ್ಕೊಂಡ್ಬಿಡೋದು. ಹಾಗೆ ನಾಟಕವನ್ನು ಮಾಡ್ತಾ ಇದ್ದಾರೆ ಇಬ್ರು, ಕೃಷ್ಣ ಬಲರಾಮ. ಹೋಗೋದು, ಏನೋ ಭಯ ಆಯ್ತು ಅನ್ನೋದು, ವಾಪಸ್ ಬರೋದು, ಈ ರೀತಿಯಾಗೆಲ್ಲ ತಾವು ಅಲ್ಲಿ ನಟನೆಯನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಆಮೇಲಿಂದ ಏನ್ ಮಾಡ್ತಾ ಇದ್ರು, ಆ ಸಣ್ಣ ವಯಸ್ಸು, ಇನ್ನು ನೋಡ್ರಿ ಆಗ್ತಾನೆ ಅಂಬೆಗಾಲಡುವಂತಹ ವಯಸ್ಸು. ಆ ಸಂದರ್ಭದಲ್ಲಿ ಅಲ್ಲಿ ಶೃಂಗ್ಯಗ್ನಿ ದಂಷ್ಟ್ರಾಗ್ನಿ ಅಹಿ ಜಲದ್ವಿಜ ಕಂಠಕೇಭ್ಯ ಕ್ರೀಡಾಪರಾನ್ ಅತಿಬಲವು ಸ್ವಸುತವು ನಿಷೇಧುಂ. ಅಲ್ಲಿ ಯಾವುದಾದ್ರೂ ದೊಡ್ಡ ದೊಡ್ಡ ಕೋಡ್ಗಳಿರ್ತಕ್ಕಂತಹ ಮೃಗಗಳು, ಅದರ ಜೊತೆಗೆ ಹೋಗಿ ಅದರ ಜೊತೆ ಚೇಷ್ಟೆ ಮಾಡೋದು ಹೋಗಿ. ಆಮೇಲಿಂದ ಎಲ್ಲಾದ್ರೂ ಬೆಂಕಿ ಇತ್ತು ಅಂತಂದ್ರೆ ಆ ಬೆಂಕಿ ಜೊತೆ ಆಟ ಆಡ್ತಾ ಕೂತ್ಕೊಳ್ಳೋದು. ಆಮೇಲಿಂದ ನೀರಿತ್ತು ಅಂತಂದ್ರೆ ನೀರಲ್ಲಿ ಧುಮುಕೋದು ಅಥವಾ ನೀರ್ ಹತ್ತಿರ ಹೋಗೋದು, ಅಲ್ಲಿ ಚೇಷ್ಟೆಯನ್ನ ಮಾಡೋದು. ದೊಡ್ಡ ದೊಡ್ಡ ಹದ್ದುಗಳು, ರಣಹದ್ದುಗಳು ಏನಾದ್ರೂ ಬಂದು ಕೂತಿತ್ತು ಅಂತಂದ್ರೆ ಅದರ ಹತ್ರ ಹೋಗಿ ಚೇಷ್ಟೆ ಮಾಡೋದು. ಈ ರೀತಿಯಾಗಿ ಅದರ ಜೊತೆಗೆ ಅತ್ಯಂತ ಕ್ರೂರ ಪ್ರಾಣಿಗಳ ಜೊತೆಗೆ ತಾವು ಸರಸವನ್ನ ಆಡ್ತಾ ಇದ್ದಾರೆ. ಅದನ್ನ ಇಲ್ಲಿ ಸಪ್ತಧರ್ಮ ತೀರ್ಥರು ಹೇಳ್ತಾರೆ, ಮುಂದೆ ಆಗುವತಕ್ಕಂತಹ ಘಟನೆಗೆ ಇದೊಂದು ಸಾಕ್ಷಿ ಅಂತಂತಾರೆ. ಆ ಶೃಂಗ ಇರ್ತಕ್ಕಂತಹದ್ರ ಜೊತೆಗೆ ಜಗಳ ಆಡೋದು ಅಂತಂದ್ರೆ ಏನು, ಮುಂದೆ ಒಬ್ಬ ವತ್ಸಾಸುರ ಅಂತ ಹೇಳಿ ಕರು ರೂಪದಿಂದ ಬರ್ತಾನೆ, ಅವನನ್ನ ಕೊಲ್ಲುವುದಕ್ಕೆ ಇದು ಸೂಚನೆ ಅಂತಂತಾರೆ. ಹಾಗೂ ಅಗ್ನಿಯ ಜೊತೆ ಏನಪ್ಪಾ ಸರಸ ಆಡೋದು ಅಂತಂದ್ರೆ ಮುಂದೆ ದವಾಗ್ನಿಯನ್ನೇ ತಾನು ಪಾನ ಮಾಡೋನಿದ್ದಾನೆ, ಹಾಗಾಗಿ ಅದಕ್ಕೆ ಸೂಚನೆ ಅಂತಂತಾರೆ. ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು. ಹಾವು ಬಂದ್ರೆ ಹಾವು ಜೊತೆಗೆ ಸರಸ ಆಡೋದು ಅಂತಂದೇನು, ಮುಂದೆ ಕಾಲಿಯನನ್ನ ಅವನು ಮರ್ದನ ಮಾಡೋನಿದ್ದಾನೆ ಅಂತ ಸೂಚನೆ. ಈ ರೀತಿಯಾಗಿ ಈ ಸಣ್ಣ ಈ ಒಂದು ಅಂಬೆಗಾಡು ವಯಸ್ಸಿನಲ್ಲೇನೆ ಮುಂದೆ ನಾನು ಅಂತಹವ್ರನ್ನೆಲ್ಲರನ್ನ ಸಂಹಾರ ಮಾಡ್ತೇನೆ, ಅವ್ರನ್ನೆಲ್ಲ
ಮತ್ತೆ ಹಿಂಸೆಯನ್ನು ಗೊಳಿಸ್ತೇನೆ ಅಂತ ಅನ್ನೋದಕ್ಕೆ ಸೂಚನೆಯಂತೆ ಆ ಪರಮಾತ್ಮ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ಬಹಳ ಕಷ್ಟ ಆಗೋಗಿದೆ ಅವ್ರಿಗೆ. ಏನ್ ಮಾಡೋದು, ಮನೆ ಕೆಲಸ ಮಾಡಬೇಕು, ಈ ಮಕ್ಕಳನ್ನ ಹಿಡಿಬೇಕು, ಅವ್ರನ್ನ ಹಿಡಿದ್ರೆ ಹೀಗೆ ಹಿಡಿದು ಹೋಗೋಷ್ಟೊಳಗೆ ಮತ್ತೆ ಅಲ್ಲಿ ಹೋಗ್ತಾ ಇದ್ರು, ಬೇರೆ ಬೇರೆ ವ್ಯಾಪಾರಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಗೃಹ್ಯಾಣಿ ಕರ್ತೋಪಿ ಯತ್ರ ನ ತಜ್ಜನನ್ಯವು, ಅವ್ರಿಗೆ ಮನೆ ಕೆಲಸವನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಾಧ್ಯವೇ ಆಗ್ತಾ ಇಲ್ಲ. ಹಾಗಾಗಿ ಅತ್ಯಂತ ವ್ಯಾಕುಲರಾಗಿದ್ದಾರೆ. ಒಂದು ಕಡೆ ಸಂತೋಷ, ಆದ್ರೆ ಇನ್ನೊಂದು ಕಡೆ ಮನೆ ಕೆಲಸನೂ ಆಗ್ತಾ ಇಲ್ವಲ್ಲಪ್ಪ, ಏನ್ ಮಾಡೋದು ಅಂತ ಹೇಳಿ ಆಮೇಲಿಂದ ಸ್ವಲ್ಪ ಕಾಲ ಆಯ್ತು, ನಡೆಯಕ್ ಬಂತು. ಮೊದಲೇ ಅಂಬೆಗಾಲಿಟ್ಟಾಗ್ಲೇ ಇಷ್ಟೆಲ್ಲ ಚೇಷ್ಟೆ ಮಾಡ್ತಾ ಇದ್ರು. ಯಾವಾಗ ನಡೆಯಲಿಕ್ಕೆ ಬಂತೋ ಅವಾಗ ಇನ್ನೂ ಕೂಡ ವಿಶೇಷವಾಗಿರ್ತಕ್ಕಂತಹ ಚೇಷ್ಟೆಯನ್ನ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ಆಮೇಲಿಂದ ಹೋದ್ರು. ವತ್ಸಾನ್ ಮುಂಚನ್ ಕಚಿದ ಅಸಮಯಾತ್ ಹೋದ್ರು. ಸಣ್ಣ ಸಣ್ಣ ಕರುಗಳು ಹಾಲು ಕರಿಬೇಕು ಅಂತ ಹೇಳಿ ಒಂದು 6 ಗಂಟೆ ಅಷ್ಟೊತ್ತಿಗೆ ಸಾಮಾನ್ಯವಾಗಿ ಎದ್ದು ಹಾಲು ಕರಿಬೇಕು, ಅಥವಾ ಸಾಯಂಕಾಲ ಒಂದು ಸಮಯ ಇಟ್ಕೊಂಡಿರ್ತಾರೆ. ಅದನ್ನು ನೋಡ್ಕೊಂಡಿದ್ರು ಇವರು. ಇನ್ನು ಯಾವಾಗ ಇವರು ಹಾಲನ್ನ ಕರೀತಾರೆ ಅಂತ ಗೊತ್ತು, ಅದಕ್ಕಿಂತ ಒಂದು 10-15 ನಿಮಿಷ ಮೊದಲು ಕರುಗಳನ್ನೆಲ್ಲ ಬಿಚ್ಚಿಬಿಡ್ತಾ ಇದ್ರು. ಹೋಗ್ಬಿಟ್ಟು ಅದು ಪಾಪ ಎಲ್ಲ ಪೂರ್ಣವಾಗಿ ಹಾಲನ್ನ ನಿಮಗೆ ಬೇಕಾ ಎಲ್ಲನೂ ಅಂತ ಕೃಷ್ಣ, ಏನು ಎಲ್ಲ ನೀವೇ ಹಾಲು ಕರ್ಕೊಂಡು ನೀವೇ ಬೆಣ್ಣೆ ಮಾಡ್ಕೊಂಡು ನೀವೊಬ್ಬರೇ ಬದುಕದ ನನಗೆ ಕರುಗೆ ಬೇಕೋ ಬೇಡವೋ ಅಂತ ಹೇಳಿ ಹೊಟ್ಟೆ ತುಂಬ ಕುಡಿಲಿ ಅದು ಪಾಪ ಅಂತ ಹೇಳಿ. ಆಮೇಲಿಂದ ಇವ್ರಿಗೆ ಸಿಟ್ಟು ಬರ್ತಾ ಇತ್ತು. ಏನಪ್ಪ ಇದು ಈ ತರ ಮಾಡ್ತಲ್ಲ, ಹಾಲು ಕರಿಬೇಕು ಅಂದ್ರೆ ಒಂಚೂರು ಹಾಲಿಲ್ಲ ಅಂತ ಜೋರಾಗಿ ಸಿಟ್ಟು ಮಾಡಿದ್ರೆ ದೂರ ಹೋಗ್ಬಿಟ್ಟು ಅವ್ರು ನೋಡಿ ನಗೋದು, ಕೀಟ್ಲೆ ಮಾಡೋದು, ಜೋರಾಗಿ ನಕ್ಬಿಟ್ಟು ಅಂತ ಹೇಳಿ ನಕ್ಬಿಟ್ಟು ಹೋಗ್ಬಿಡ್ತಾ ಇದ್ದ. ಹಾಗಾಗಿ ಮತ್ತೆ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಕಳ್ಳತನಗಳನ್ನ ಮಾಡಬೇಕು. ಅದಕ್ಕೆ ಏನೇನ್ ಮಾಡ್ಬೇಕೋ ತನ್ನ ಗೋಪಾಲಕರನ್ನೆಲ್ಲ ಕೂಡಿಸ್ಕೊಂಡು ಎಲ್ಲ ವಿಚಾರ ಮಾಡ್ತಾ ಇದ್ರು. ಮೀಟಿಂಗ್ ಮಾಡಿ ಇಲ್ಲಿ ಇವ್ರ ಮೇಲೆ ಏನೇನಿದೆ, ಹೆಂಗೆ ಕಳ್ಳತನ ಮಾಡಬೇಕು ಎಲ್ಲ ವಿಚಾರ ಮಾಡ್ತಾ ಹೋದ್ರು. ಒಂದ್ಸರ್ತಿ ಏನಾಗಿದೆ, ಬಂದಿದ್ದಾರೆ, ಒಬ್ಬರ ಮನೆಯಲ್ಲಿ ಬೆಣ್ಣೆಯನ್ನ ಕದ್ದಿದ್ದಾರೆ. ಕದ್ದು ಅದನ್ನ ತಾವೆಲ್ಲ ತಿಂದ್ರು. ಜೊತೆಗೆ ಅಲ್ಲೊಂದು ಕೋತಿ, ಬೆಕ್ಕು ಏನೇನಿತ್ತು ಬಾಲಕರು ಎಲ್ಲರಿಗೂ ಕೂಡ ಆ ಬೆಣ್ಣೆಯನ್ನ ತಿನ್ನಿಸ್ತಾ ಇದ್ದಾರೆ. ಮಕ್ಕಂ ಭೋಕ್ಷನ್ ವಿಭಜತೆ, ಎಲ್ಲರಿಗೂ ವಿಭಾಜನೆ ಮಾಡಿದ್ರು. ಕೆಲವು ಮನೆಗೆ ಹೋದ್ರೆ ಇವನ್ ಬರ್ತಾನೆ ಅಂತ ಹೇಳಿ ಎಲ್ಲೋ ದೂರದಲ್ಲಿ ಏನೋ ಗಟ್ಟಿಯಾಗಿ ಮುಚ್ಚಿಟ್ಟಿದ್ರೆ ನಮಗೆ ಮೋಸ ಮಾಡ್ತೀರಾ ಅಂತ ಹೇಳಿ ಜೋರ ಕಲ್ ತಗೊಂಡು ಆ ಗಡಿಗೆನ್ನೇ ಒಡೆದು ಬಿಡಿಸಾಕ್ತಾ ಇದ್ದಾರೆ. ನಾಸ್ತಿ ಹಂಡಂ ಭಿನತ್ತಿ ದ್ರವ್ಯಾಲಾಭೆ, ಮತ್ತೇನೂ ಸಿಗಲೇ ಇಲ್ಲ ಅಂತಂದ್ರೆ ಅವ್ರ ಮಕ್ಕಳು ಏನಾದ್ರು ಇತ್ತು ಅಂತಂದ್ರೆ ಅವ್ರು ಚೆನ್ನಾಗಿ ಚಿವುಟು ಬಿಡೋದು, ಜೋರಾಗಿ ಜೋರಾಗಿ ಅಳೋಹಂಗ್ ಮಾಡಿ ಕೋಪ ಮಾಡ್ಕೊಂಡು ನಮಗೆ ಕೊಡದೇ ಇರ್ತೀರಾ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಟ್ರು. ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಬಾಲಲೀಲೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಮನೆಗೆ ಹೋದ್ರು, ನೋಡ್ತಾರೆ ಅಲ್ಲಿ ಮೇಲೆ ಕಟ್ಟಿದ್ದಾರೆ, ನೆಲುವು ಮೇಲೆ. ಅಲ್ಲಿ ನೋಡಿದ್ರು ಅಲ್ಲೇ ಇದ್ದಂತಹ ಯಾವ್ದಾದ್ರು ಪೀಠನೋ ಒರಳೋ ಏನೋ ಇತ್ತು, ಅದ್ರ ಮೇಲೆ ಹತ್ತಿ ತಗೋಬೇಕು ಅಂತ ನೋಡ್ತಾರೆ. ಅದೂ ಸಿಗ್ಲಿಲ್ಲ ಅಂತಂದ್ರೆ ಅಲ್ಲಿ ಮೂಲೆಯಲ್ಲಿದ್ದು ಕೋಲನ್ನು ತಗೊಂಡು ಕರೆಕ್ಟಾಗಿ ಅಷ್ಟು ಬೇಕೋ ಅಷ್ಟು ತೂತ್ ಮಾಡೋದು. ಆ ತೂತ್ ಮಾಡಿ ಅದರೊಳಗೆ ಸೋರುವಂತೆ ಮಾಡಿ ಅದನ್ನ ತೆಗೆದುಕೊಂಡು ಹೋಗೋದು. ಈ ರೀತಿಯಾಗಿ ಅಂದ್ರೆ ಕೆಲವರು ಗೋಪಿಕಾ ಸ್ತ್ರೀಯರು ಅತ್ಯಂತ ಆನಂದದಿಂದ ಮಾಡ್ಲಿ ಅಂತ ಬಿಟ್ರು ಪಾಪ. ಇನ್ನು ಹಾಗಾಗಿ ಅವರು ಪುಣ್ಯ ಇನ್ನೂ ಏರ್ಬೇಕಾಗಿತ್ತು. ಹಾಗಾಗಿ ಇನ್ನು ಯಾರು ಹೆಚ್ಚು ಪುಣ್ಯ ಇತ್ತು ಅವರೆಲ್ಲ ಸಿಟ್ಟು ಮಾಡ್ಕೋತಾ ಇದ್ರು, ಏನಿದು ಈ ರೀತಿಯಾಗಿ ಬರ್ತಾನೆ ಅಂತ ಹೇಳಿ ಅಲ್ಲಿ ಹೋಗಿ ಯಶೋದೆ ಹತ್ರ ಕಂಪ್ಲೇಂಟ್ ಮಾಡೋದು, ಅದು ಇದು ಮಾಡ್ತಾ ಇದ್ರು. ಅತಿ ಹೆಚ್ಚು ಪುಣ್ಯ ಇತ್ತು, ಹಾಗಾಗಿ ಸ್ವಲ್ಪ ಅಲ್ಲಿ ಕಡಿಮೆ ಮಾಡಬೇಕು. ಹಾಗಾಗಿ ಎಲ್ಲರೂ ಕೂಡ ಸಾತ್ವಿಕರೇ. ಹಾಗಾಗಿ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಲೀಲೆಯನ್ನ ತೋರಿಸ್ತಾ ಇದ್ದಾನೆ. ಅತೀ ಕತ್ತಲು, ಅವ್ನು ಬರ್ತಾನೆ ಅಂತ ಹೇಳಿ ಎಲ್ಲ ಕತ್ತಲು ಮನೆಯೊಳಗೆ ಇಟ್ಬಿಡೋದು ಬೆಣ್ಣೆನ, ಬಂದ್ರೆ ಇಲ್ಲಿ ಹೊರಗೆ ಬೆಳಕಲ್ಲಿ ಗೊತ್ತಾಗಬಾರ್ದು ಅಂತ. ಆದ್ರೆ ಕೃಷ್ಣ ಬಂದ ಅಂತಂದ್ರೆ ಅವನ ಕಾಂತಿನೇ ಕಾಂತಿ, ಆರಾಮಾಗಿ ತಾನು ಬಂದ ಅಂತಂದ್ರೆ ಆ ಬೆಳಕು ಆ ರೂಮ್ ಎಲ್ಲಾನು ಹಾಗೆ ಹೋಗೋದು ಸಹಜವಾಗಿ ತಗೊಂಡು ಬಂದ್ಬಿಡ್ತಾ ಇದ್ದ. ಈ ರೀತಿಯಾಗಿ ಬಾಲ್ಯ ತೋರಿಸ್ತಾ ಇದ್ದಾನೆ. ಏಕದಾ ಕ್ರೀಡಮಾನಾಸ್ತೆ ರಾಮಾದ್ಯಾಹ ಗೋಪಬಾಲಕಾಹ, ಈ ರೀತಿಯಾಗಿ ಹೊರಗಡೆ ಆಟ ಆಡ್ತಕ್ಕಂಥ ಸಂದರ್ಭ. ಆಗ ಬಂದು ಕಂಪ್ಲೇಂಟ್ ಮಾಡಿದ್ರು, ಏನು ನಿಮ್ಮ ಕೃಷ್ಣ ಮಣ್ಣು ತಿಂದಿದ್ದಾನೆ ಹಾಗಾಗಿ ಅಂತ ಹೇಳಿ ಬಂದು ಯಶೋದೆಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅವನು ಕರೆದು ಕೇಳ್ತಾ ಇದ್ದಾನೆ, ಏನೋ ಕೃಷ್ಣ ಮಣ್ಣು ತಿಂದ್ಯಾ ನೀನು ಅಂತಂದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ನಾಹಂ ಭಕ್ಷ್ಯದವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ. ಇದು ಹಾಗೇನಾದ್ರೂ ನಾ ತಿಂದೆ, ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರಮ್ಮ, ನಾನು ಸರ್ವಥಾ ತಿಂದಿಲ್ಲ ಅಂತ ಒಂದು ಅರ್ಥ ಮಾಡ್ತಾರೆ. ತಿಂದಿಲ್ಲ ಅಂತಂದ್ರೆ ಹಾಗಾದ್ರೆ ಬಾಯಿ ತೆಗೆದು ತೋರ್ಸೋ ಅಂತಂದ್ರೆ ನೋಡು ಅಂತಂದ, ಆ ಬ್ರಹ್ಮಾಂಡ ಕಾಣಿಸ್ತಾ ಇದೆ. ಇಲ್ಲ ನಾ ತಿಂದಿದ್ದು ನಿಜ ಅಂತ ಇನ್ನೊಂದು ಅಲ್ಲಿ ಪದಚ್ಛೇದ ಮಾಡಿ ಹೇಳ್ತಾರೆ, ನಾ ತಿಂದಿದ್ದು ನಿಜ ಅಮ್ಮ. ಹಾಗಾದ್ರೆ ನೀ ತಿಂದಿದ್ದು ನಿಜ ಅಂತಾದ್ರೆ ಬಾಯಿ ತೆಗೆದು ತೋರ್ಸು ಅಂತಂದ್ರೆ ಎಲ್ಲಿ, ಹಾಗಾದ್ರೆ ಮಣ್ಣಿರ್ಬೇಕಲ್ಲ. ಹಾಗಾದ್ರೆ ಆ ಬ್ರಹ್ಮಾಂಡ ಕಾಣಿಸ್ತಾ ಇದೆಯಲ್ಲ ಮಣ್ಣಲ್ಲಿ ಅಂತಂದ್ರೆ ಈ ಮಣ್ಣಿನಿಂದಲೇ ನಾ ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದು ಅಂತ ಅನ್ನೋದನ್ನ ತೋರಿಸ್ತಾನೆ. ಮೊದಲನೇ ಸರ್ತಿ ಇದ್ದ ಬ್ರಹ್ಮಾಂಡವನ್ನ ತೋರಿಸಿದ, ಮೊದಲನೇ ಸರ್ತಿ ಕೂಸಾಗಿದ್ದಾಗ ಆಕಳಿಸಿದಾಗ, ಈಗ ಆ ಮಣ್ಣಿನಿಂದಲೇ ಆ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದೆ ಅಂತ ಅನ್ನೋದನ್ನ ತೋರಿಸ್ತಾ ಇದ್ದಾನೆ. ಹಾಗೆ ನಿಜವಾಗ್ಲೂ ಕೂಡ ನೋಡು ಅಂತಂದಾಗ ಆಶ್ಚರ್ಯವಾಗಿ ಹೋಗಿದೆ ಅವಳಿಗೆ. ಮತ್ತೆ ಆ ಹಿಂದಿನಂತೆನೆ ಎಲ್ಲವನ್ನೂ ನೋಡಿದ್ಲು. ಎಲ್ಲ ಜ್ಯೋತಿಷ್ಚಕ್ರಂ ಜಲಂ ತೇಜಃ ನಭಃ
ಆಕಾಶ ಪ್ರತಿಯೊಂದನ್ನು ನೋಡ್ತಾ ಇದ್ದಾಳೆ. ಇದೇನಿದು ನಿಜವಾಗ್ಲೂ ಕೂಡ ಸ್ವಪ್ನವೋ ಅಥವಾ ನಿಜಾನೋ, ಏನಿದು ಮಾಯಾ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲೇ ತಾನು ಇದ್ದಂತಹ ಇದು ಯಾವುದು ಗೋಕುಲ, ಅದರೊಳಗೆ ತಾನಿದ್ದಿದ್ದು ಆ ಬಾಯಿಯೊಳಗೇನೆ ತಾನೂ ಕೂಡ ಅದರೊಳಗೆ ಕಾಣಿಸ್ತಾ ಇದ್ದಾಳೆ. ಇದನ್ನು ನೋಡಿ ಅತ್ಯಂತ ಆಶ್ಚರ್ಯವಾಯಿತು ಅವಳಿಗೆ. ಏನಿದು ಇಂತಹ ಅದ್ಭುತವಾದದ್ದು, ಏನೋ ಮಾಯ ಆಗ್ತಾ ಇದೆ ಅಂತ. ಆಗ್ಲೂ ಕೂಡ ಈ ಪರಮಾತ್ಮ ಇವನು ಕೃಷ್ಣ ಸರ್ವೋತ್ತಮ ಅಂತ ಅನ್ನೋ ಜ್ಞಾನ ಬಂದಿಲ್ಲ. ಏನೋ ಆಗ್ತಾ ಇದೆ ಈ ಕೂಸೊಳಗೆ, ಏನೋ ಮಾಯ ಆಗ್ತಾ ಇದೆಯಲ್ಲ ಅಂತ ಈ ರೀತಿಯಾಗಿ ಅವಳು ವಿಚಾರವನ್ನು ಮಾಡ್ತಾ ಇದ್ದಾಳೆ. ಕೊನೆಗೆ ಸ್ವಲ್ಪ ಬುದ್ಧಿ ಬಂತವಳಿಗೆ. ಹೋಗು, ಬ್ರಹ್ಮಾದಿ ದೇವತೆಗಳು ಕೂಡ ಇದೇನು ನಮ್ಗೆ ಗೊತ್ತಾಗ್ತಾ ಇಲ್ಲ, ಇದು ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಈ ಭಗವಂತನ ಮಾಯೆ ಅಂತ ಅನ್ನೋದು, ಮಹಾತ್ಮೆ ಅಂತ ಅನ್ನೋದು ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿನಗೆ ಕೇವಲ ಏನೂ ಅರ್ಥ ಆಗ್ತಾ ಇಲ್ಲ, ಹಾಗಾಗಿ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ, ಅದು ಬಿಟ್ಟು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಸ್ವಲ್ಪ ಅವಳಿಗೆ ತತ್ವಜ್ಞಾನ ಬರ್ಲಿಕ್ಕೆ ಪ್ರಾರಂಭ ಆಯಿತು. ತಕ್ಷಣದಲ್ಲೇನೆ ಪರಮಾತ್ಮ ಮತ್ತೆ ಅದನ್ನ ತನ್ನ ಮಗ ಅಂತನೂ ಭಾವನೆ ಬರುವಂತೆ ಅಲ್ಲಿ ಮಾಡ್ತಾ ಇದ್ದಾನೆ. ಹಾಗಾಗಿ ಮತ್ತೆ ವಿಚಾರವನ್ನು ಮಾಡಿದ್ಲು. ಈಗ ತಾನೇ ಹೇಳಿದ್ಲು, ಇವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಮಹಾಮಹಿಮಾ ಅಂತ ಹೇಳಿ ಕೊಂಡಾಡ್ತಾ ಇದ್ದಾಳೆ. ಯಾವಾಗ ಪರಮಾತ್ಮ ಅವಳು ತನ್ನ ಮಾಯೆಯಿಂದ ಅದನ್ನು ಮರೆಸಿದ ತಕ್ಷಣದಲ್ಲೇ ತಾನು ಅಹಂಕಾರವನ್ನು ಪಡ್ತಾ ಇದ್ದಾಳೆ. ಇದೆಲ್ಲ ನನ್ನದೇ, ಅಹಮ್ಮ ಮಾಸೋ ಪತಿರೇಶಮೇ ಸುತಃ, ಇವನು ನನ್ನ ಮಗ, ಇವನು ನಂದಗೋಪ, ಇಡೀ ಈ ಏನು ಗ್ರಾಮಕ್ಕೇನೆ ಇವನು ಒಡೆಯನಾಗಿದ್ದಾನೆ, ಬೇಕಾದಷ್ಟು ಲಕ್ಷ ಲಕ್ಷ ಗೋವುಗಳಿದೆ, ನನ್ನ ಹೇಳಿದಂತೆ ಈ ಗೋಪಿಕಾಸ್ತ್ರೀ ಎಲ್ಲ ನಾನು ಹೇಳಿದಂತೆ ಕೇಳ್ತಾರೆ ಇವರು. ಹಾಗಾಗಿ ಅಂತ ಹೇಳಿ ಕೆಟ್ಟ ಬುದ್ಧಿ ಆಗ್ಲೇ ಒಂದು ಕ್ಷಣದಲ್ಲೇ ಬಂದೋಗಿದೆ, ಅಹಂಕಾರ ಬಂದೋಗಿದೆ. ಅಷ್ಟು ಬೇಗ ಆ ಪರಮಾತ್ಮ ಆ ರೀತಿಯಾಗಿ ಮಾಯೆಯಿಂದ ಅವಳ ಬುದ್ಧಿಯನ್ನ ಆ ರೀತಿಯಾಗಿ ಮಾಡ್ತಾ ಇದ್ದಾನೆ. ಗೋಪ್ಯಶ್ಚ ಗೋಪಾಹ ಸಹ ಗೋಧನಾಶ್ಚಯೇ, ಈ ರೀತಿಯಾಗಿ ಬುದ್ಧಿ ಬಂದಿದೆ. ಆಮೇಲಿಂದ ಇತ್ತಂ ಈ ರೀತಿಯಾಗಿ ಗೋಪಿಕಾಂಸ ಈಶ್ವರ ವೈಷ್ಣವಿ ಮಾಯೆಯಿಂದ ಆ ರೀತಿಯಾಗಿ ಅವನು ಆ ರೀತಿಯಾಗಿ ಮಾಡಿದ್ದಾನೆ. ಆಮೇಲಿಂದ ತ್ರಯ್ಯ ಚ ಉಪನಿಷದ್ಭಿಶ್ಚ ಸಾಂಖ್ಯಯೋಗೈಶ್ಚ ಸಾತ್ವತೈಃ, ಸಮಗ್ರವಾಗಿರ್ತಕ್ಕಂತಹ ವೇದಗಳಿಂದ, ಉಪನಿಷತ್ತುಗಳಿಂದ, ಸಾಂಖ್ಯ ಯೋಗ ಇವುಗಳಿಂದ ಎಲ್ಲರಿಂದಲೂ ಕೂಡ ಅವನು ಕೊಂಡಾಡಲ್ಪಡುವಂತಹ ಆ ಪರಮಾತ್ಮನನ್ನ ತನ್ನ ಮಗ ಎಂಬುದಾಗಿ ಮತ್ತೆ ಅದೇ ರೀತಿಯಾಗಿ ಭಾವನೆ ಬಂದು ಹೋಗಿದೆ. ಆ ನಂತರದಲ್ಲಿ ಮತ್ತೆ ಭಕ್ತಿ ಸ್ಯಾತ್ ಪರಮಾಲೋಕೆ ಯಯಾಂಜೋ ದುಸ್ತರಂ ತರೇತ, ಕೊನೆಗೆ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ರಾಜ. ಅದೆಲ್ಲ ಸರಿ, ಈ ನಂದಗೋಪ ಮತ್ತೆ ಇವಳು ಯಾರು ಯಶೋಧ, ಇವರೇನು ಪುಣ್ಯ ಮಾಡಿದ್ರು? ಆ ದೇವಕಿ ತಾನು ಮಗಳನ್ನ ಕೃಷ್ಣನನ್ನು ಹಡದ್ಲು, ಆದರೆ ಈ ಬಾಲಲೀಲೆಯನ್ನು ಯಾವುದನ್ನು ಕೂಡ ನೋಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಇವರು ಮತ್ತೆ ಈ ರೀತಿಯಾಗಿ ಇಂತಹ ಪುಣ್ಯ ಎಲ್ಲಿಂದ ಬಂತು ಅಂತಂದಾಗ ಅವರ ಕಥೆಯನ್ನು ಕೂಡ ಅಲ್ಲಿ ಹೇಳ್ತಾರೆ. ಇವ ನಂದ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಒಬ್ಬ ದ್ರೋಣ ನಾಮಕಂತ ವಸು, ಹಾಗೂ ಇವಳು ಧರಾದೇವಿ ಯಶೋಧ ಅಂತನ್ನೋಳು. ಹಾಗಾಗಿ ಇವರಿಬ್ಬರು ಕೂಡ ಮತ್ತೆ ವಿಶೇಷವಾಗಿ ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ತಪಸ್ಸನ್ನ ಮಾಡಿ ನಮಗೇನ್ ಬೇಕು ಅಂತಂದ್ರೆ ಕೃಷ್ಣನನ್ನ ಮಗುವನ್ನಾಗಿ ಪಡಬೇಕು ಅಂತ ಅಷ್ಟೇ ಅವ್ರು ಕೇಳಿದ್ರು. ಆದ್ರೆ ಆ ಪರಮಾತ್ಮನ ಬಾಲಲೀಲೆ ನೋಡ್ತಾ ಅವರನ್ನ ಮಗುವಿನಂತೆ ಅಂದ್ರೆ ವಾತ್ಸಲ್ಯದಿಂದ ಅವರ ಮೇಲೆ ಭಕ್ತಿಯನ್ನ ಮಾಡಬೇಕು, ಅಂತಹ ಒಂದು ವರವನ್ನ ಕೊಡ್ರಿ ಅಂತ ಕೇಳಿದ್ದಾಗ ಬ್ರಹ್ಮದೇವರು ಆ ವರವನ್ನ ಕೊಟ್ಟಿದ್ರು. ಹಾಗಾಗಿ ಆ ಒಂದು ವರದಿಂದ ಪುಣ್ಯದಿಂದಾಗಿ ಅವರು ಈ ರೀತಿಯಾಗಿ ಇಂತಹ ಒಂದು ಬಾಲಲೀಲೆಯನ್ನ ನೋಡುವಂತಹ ಒಂದು ಭಾಗ್ಯವನ್ನ ಪಡೆದರು ಅಂತ ಅನ್ನೋದನ್ನ ಹೇಳ್ತಾರೆ. ಇನ್ನೊಂದು ಸರ್ತಿ ಏನಾಗಿದೆ, ಅನೇಕ ಜನ ಅವರ ಮನೆಯಲ್ಲಿ ದಾಸದಾಸರಿದ್ರೂ ಕೂಡ ಅವರನ್ನೆಲ್ಲರನ್ನು ಕೂಡ ಬೇರೆ ಬೇರೆ ಕರ್ಮಗಳಿಗೆ ಒಪ್ಪಿಸಿದಂತಹ ಯಶೋಧ ಏನ್ ಮಾಡಿದ್ದಾಳೆ, ತಾನೇನೆ ಆ ಮೊಸರನ್ನ ಕಡಿಯಬೇಕು ಅಂತ ಹೇಳಿ ತಾನು ಕಡಗೋಲಿನಿಂದ ಮೊಸರನ್ನ ಕಡಿತಾ ಇದ್ದಾಳೆ. ಕೃಷ್ಣನಿಗೆ ಹಸಿವೆ ಆಗಿದೆ, ಹೋಗಿ ಅದನ್ನ ಹಿಡಿದ, ನಿಲ್ಸು ಸಾಕು ನಂಗೆ ಹಾಲು ಕೊಡು ಬಾ ಅಂತ ಹೇಳಿ ಕರೆದಾಗ ಆಯ್ತು ಅಂತ ಹೇಳಿ ಅದನ್ನ ಅಲ್ಲೇ ಬಿಟ್ಲು. ಬಂದು ತಾನು ಅವನಿಗೆ ಕ್ಷೀರಪಾನವನ್ನ ಮಾಡಿಸ್ತಾ ಇದ್ದಾಳೆ. ಆಗ ಕಡಿತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲೇನೆ ಒಂದು ಒಲೆ ಮೇಲೆ ಹಾಲನ್ನು ಇಟ್ಟಿದ್ಲು. ಅದು ಹಾಲು ಉಕ್ಕಲಿಕ್ಕೆ ಪ್ರಾರಂಭವಾಗಿದೆ. ತಕ್ಷಣದಲ್ಲಿ ಏನೇ ಇನ್ನೂ ಪಾಪ ಕೃಷ್ಣ ಕುಡಿತಾನೆ ಇದ್ದಾನೆ, ಅಷ್ಟರೊಳಗೇನೆ ಅವನನ್ನ ಕೆಳಗಿಟ್ಲು, ಆ ಹಾಲು ಉಕ್ಕೋಗುತ್ತಲ್ಲ ಅಂತ. ನಾವು ಕೂಡ ಹೀಗೆ ಮಾಡ್ತಿರ್ತೀವಿ, ಪೂಜೆ ಮಾಡ್ತಿರ್ತೀವಿ, ಯಾರ್ದಾರು ಫೋನ್ ಬಂತು ಅಂತ ಬಿಟ್ಟು ಆ ಫೋನ್ ಅಟೆಂಡ್ ಮಾಡಕ್ ಹೋಗೋದು, ಅಥವಾ ಇನ್ಯಾರೋ ಬಂದ್ರು ಅಂತಂದ್ರೆ ಅರ್ಧಕ್ಕೆ ದೇವರ ಪೂಜೆ ನಿಲ್ಲಿಸಿ ಹೋಗ್ತಾ ಇರ್ತೀವಿ. ಹಂಗೆ ಮಾಡಬೇಡ್ರಿ ಅಂತನ್ನೋ ಸೂಚನೆ. ಹಾಗಾಗಿ ಆ ಪರಮಾತ್ಮನನ್ನ ಅಲ್ಲೇ ಕೂಸನ್ನ ಕೂಡಿಸಿದ್ದಾಳೆ, ಹೋಗಿದ್ದಾಳೆ, ನೋಡಿದ, ಸಿಟ್ಟು ಬಂತು ಕೃಷ್ಣನಿಗೆ. ನನಗಿಂತಲೂ ಕೂಡ ನಿನ್ಗೆ ಹಾಲೆ ಏನದು, ಒಂದ್ ಸ್ವಲ್ಪ ಹಾಲು ಉಕ್ಕಿದ್ರು ಉಕ್ತಿತ್ತಪ್ಪ, ಏನಾಗ್ಬಿಡ್ತಿತ್ತು ಅಂತದ್ದು. ಹಾಗಾಗಿ ನನ್ನನ್ನು ಬಿಟ್ಟು ಹೋಗಿದ್ಯಾ ಅಂತ ಹೇಳಿ ಅಲ್ಲೇ ಇದ್ದಂತಹ ಒಂದು ಭಾಂಡ
ಆ ಗಡಿಗೆಗೆ ತಗೊಂಡು ಜೋರಾಗಿ ಕಲ್ಲಿನಿಂದ ಹೊಡೆದಿದ್ದಾನೆ. ಹೊಡೆದು ಚೂರಾಗಿ ಹೋಗಿದೆ. ಆಮೇಲಿಂದ ಆ ಕಡೆ ಹಾಲು ಇಳಿಸ್ಬಿಟ್ಟು ಬಂದು ನೋಡ್ತಾಳೆ, ಅಲ್ಲಿ ಸಣ್ಣದೇನೋ ಒಂಚೂರು ಹಾಲಿಗೋಸ್ಕರ ಇಡೀ ಮೊಸರೇನೆ ಹೊಡೆದಾಕ್ಬಿಟ್ಟಿದ್ದಾನೆ. ಕೋಪ ಬಂತು, ಇವಂದೇ ಕೆಲಸ ಅಂತಂದ್ಲು. ಸರಿ ನಕ್ಕು ಸುಮ್ಮನಾದ್ಲು. ಆಮೇಲಿಂದ ಅಲ್ಲಿಂದ ನಿಧಾನಕ್ಕೆ ಹೋಗಿದ್ದಾನೆ. ಹೋಗಿ ಅಲ್ಲಿ ಒಂದು ಒರಳಿತ್ತು, ಅದ್ರ ಮೇಲೆ ನಿಂತು ಬೆಣ್ಣೆ ತಗೊಂಡು ಅದನ್ನ ಬೆಕ್ಕಿಗೆ ತಿನ್ನಿಸ್ತಾ ಇದ್ದಾನೆ. ನೋಡಿದ್ಲು, ಕೋಪ ಬಂತು. ಮತ್ತೆ ಕೋಲ್ ತಗೊಂಡು ಹೊಡೆಯೋಣ ಅಂತ ಹೇಳಿ ನಿಧಾನಕ್ಕೆ ಅವನ ಹಿಂದೆ ಹೋಗಿದ್ದಾಳೆ, ಹೊಡಿಬೇಕು ಅಂತ ಹೇಳಿ. ಹೋದಾಗ ಓಡಕ್ ಶುರು ಮಾಡ್ದವನು, ಪಟ 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 ಅಂತ ಓಡ್ದ. ಎಷ್ಟಾದ್ರೂ ಸಿಗ್ತಾನೆ ಇಲ್ಲ. ಇವಳು ಸ್ವಲ್ಪ ಸ್ಥೂಲಕಾಯ, ಅವನು ಸಣ್ಣ ಹುಡುಗ. ಪಟ ಪಟ ಅಂತ ಓಡ್ದ. ಎಷ್ಟು ಸ್ವಲ್ಪ ಎಲ್ಲ ಆಟ ಆಡಿಸ್ದ. ತನ್ನ ಕೂದಲೆಲ್ಲ ಬಿಚ್ಚೋಗಿದೆ. ಅಲ್ಲಿ ತಾನೇನು ಮುಡ್ಕೊಂಡಿದ್ದು ಅದೆಲ್ಲ ತಾನು ಏನು ಪರಮಾತ್ಮ ಕೃಷ್ಣನ ಹೆಜ್ಜೆ ಇಟ್ಟಿದ್ದ ಅದರ ಮೇಲೆಲ್ಲ ಹೂಗಳೆಲ್ಲ ಉದುರ್ಕೊಂಡು ಬಂದಿದೆ. ಆಗೇನಾಯ್ತು, ಒಂದು ತೀರ್ಥಯಾತ್ರೆ ಅಂತ ಆಯ್ತು ಅಲ್ಲಿಗೆ. ಅಷ್ಟರೊಳಗೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಅಲ್ಲಿ ಹೋಗ್ತೀವಲ್ಲ, ಹಾಗೆ ಕೃಷ್ಣ ಎಲ್ಲಿದ್ದ ಅಂತ ಹುಡ್ಕೊಂಡು ಹೋಗಿ 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 ಆ ತನ್ನ ಕೂದಲು ಆ ಹೂವೆಲ್ಲ ಬಿದ್ದಿದೆ, ಅದೊಂದು ಅರ್ಚನೆನೂ ಆಗೋಯ್ತು, ಪುಣ್ಯ ಬಂತು, ಹಾಗಾಗಿ ಸಿಕ್ಕ ಅಂತಂತಾರೆ. ಹಾಗಾಗಿ ಸಿಕ್ಕ, ಇನ್ನು ಬಹಳ ಹೊತ್ತು ತೊಂದರೆ ಕೊಡಬಾರದು ಅಂತ ಹೇಳಿ ಸಿಕ್ಕಿದ್ದಾನೆ. ಸಿಕ್ಕ ಮೇಲೆ ಮತ್ತೆ ತೀರ್ಥಯಾತ್ರೆ ಫಲ ಬಂದ ಮೇಲೆ ಸಿಕ್ಕ. ಆಮೇಲಿಂದ ಸರಿ ಕೋಪ ಬಂತು, ಹೊಡಿಬೇಕು ಅಂತ ಹೇಳಿ ಕೋಲ್ ತಗೊಂಡಿದ್ಲು. ಅವನು ನೋಡಿದ್ರೆ ಏನು ಅತೀ ಭಯ ತೋರಿಸ್ಬಿಟ್ಟ. ನೋಡ್ತಾನೆ ಏನು ಬೆವರು ಬರುವಂತೆ ಅತೀ ಭಯ. ಇವನ್ಗೇನು ನಾ ಹೊಡೆಯೋ ಕೋಲ್ ಇಟ್ಕೊಂಡಿದ್ ನೋಡಿದ್ರೆ ಅವ್ನಿಗಿನ್ ಜ್ವರನೇ ಬರುತ್ತೇನೋ ಅನ್ನೋಷ್ಟು ಗಾಬರಿ. ಅವಳಿಗೆ ಗಾಬರಿ ಮಾಡಿಸ್ಬಿಟ್ಟ. ಹಾಗಾಗಿ ಇನ್ನೇನು ಹೊಡೆಯೋದು ಬೇಡ ಇವನ್ನ, ಪಾಪ ಇನ್ನೇನು ಜ್ವರ ಬಂದ್ಬಿಡುತ್ತೆ ಅಂತೇಳಿ ಕೋಲನ್ನ ಬಿಸಾಕ್ಬಿಟ್ಟು ಮತ್ತೆ ಅವಳನ್ನ ಕಟ್ಟಾಕ್ಬಿಡೋಣ ಒರಳಿಗೆ. ಯಾವ ಒರಳನ್ನ ಸಪೋರ್ಟ್ ತಗೊಂಡು ಇವನು ಇಂಥ ಕೆಲಸ ಮಾಡ್ತಾನ, ಅಲ್ಲಿ ಬೆಣ್ಣೆ ತಗೊಳ್ಳೋದು ಅದು. ಹಾಗಾಗಿ ಆ ಒರಳ ಜೊತೆಗೇನೆ ಕಟ್ಟಾಕ್ಬಿಟ್ರೆ ಇವನಿಗೆ ಸರಿ ಹೋಗುತ್ತೆ ಅಂತ ಹೇಳಿ ಆ ಕರುವಿಗೆ ಕಟ್ಟಿರ್ತಕ್ಕಂಥ ಒಂದು ಸಣ್ಣ ಹಗ್ಗವನ್ನ ತಗೊಂಡು ಬಂದ. ಏನಪ್ಪ ಗೊತ್ತಾಗ್ತಾ ಇದೆಯಲ್ಲೋ, ಎಷ್ಟು ಇಂಟ್ರೆಸ್ಟ್ ಇಂದ ಕೇಳ್ತಾ ಇದೆಯಾ. ಆಮೇಲೆ ಇಷ್ಟು ಸಣ್ಣ ಹಗ್ಗ ತಗೊಂಡು ಕಟ್ಟಬೇಕು ಅಂತ ನೋಡಿದಾಗ ಹೇಳ್ತಾರೆ, ನಚಾಂತನ್ನ ಬಹಿರ್ಯಸ್ಯ ನ ಪೂರ್ವಂ ನಾಪಿಚಾಪರಂ ಪೂರ್ವಾಪರಂ ಬಹಿಚ್ಚಾಂತರ ಜಗತೋ ಯೋ ಜಗನ್ಮಯ. ಆ ಪರಮಾತ್ಮನಿಗೆ ಒಳಗೆ ಅಂತ ಅನ್ನೋದು ಯಾವುದಿದೆ, ಹೊರಗೆ ಅಂತ ಅನ್ನೋದು ಯಾವುದಿದೆ ಪರಮಾತ್ಮನಿಗೆ? ಏನೂ ಇಲ್ಲ. ಇಡೀ ಜಗತ್ತನ್ನು ವ್ಯಾಪಿಸಿದ್ದಾನೆ ಅವನು ಪರಮಾತ್ಮ. ಹಿಂದೆ ಇಲ್ಲ ಮುಂದೆ ಇಲ್ಲ. ಇದು ಇಲ್ಲಿ ನಿಂತಿದ್ದಾನೆ, ಇದು ಹಿಂದೆ ಅಂತಂದ್ರೆ ಅಲ್ಲೂ ಇದ್ದಾನೆ ಪರಮಾತ್ಮ, ಇಲ್ಲಿ ಮುಂದೆ ಅಂತಂದ್ರೆ ಅಲ್ಲೂ ಇದ್ದಾನೆ ಪರಮಾತ್ಮ. ಪರಮಾತ್ಮ ಇಲ್ಲದೆ ಇರ್ತಕ್ಕಂಥ ಜಾಗವೇ ಇಲ್ಲ. ಹಾಗಾಗಿ ಹೊರಗೆ ಒಳಗೆ ಅಂತ ಅನ್ನೋದು ಇಲ್ಲಿ ಮನೆಯಲ್ಲಿದ್ದಾನೆ ಪರಮಾತ್ಮ ಅಂತಂದ್ರೆ ಹೊರಗೂ ಇದ್ದಾನೆ. ಹಾಗಾಗಿ ಒಳಗೆ ಹೊರಗೆ ಅಂತ ಅನ್ನೋದು ಯಾವುದೂ ಇಲ್ಲ. ಹಾಗಾಗಿ ಅಂಥವನನ್ನ ಎಲ್ಲಿ ಕಟ್ಟಾಕ್ಲಿಕ್ಕೆ ಸಾಧ್ಯವಾಗತ್ತೆ? ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾಳೆ. ಬೇರೆ ಬೇರೆ ಹಗ್ಗವನ್ನ ಮನೆಯಲ್ಲಿ ಇದ್ದಿದ್ದೆಲ್ಲ ಹುಡುಕಿದ್ಲು. ಅಲ್ಲಿದ್ದು ಬಾವಿಯಲ್ಲಿ ಇದ್ದಿದ್ದು ಅದು ಇದು ಎಲ್ಲಾ ತಂದು, ಏನೋ ಇದು ಒಂದು ಹಗ್ಗದಿಂದ ಆಗಿಲ್ಲ, ಇನ್ನೊಂದು ಸತಿ ಟ್ರೈ ಮಾಡಿದಾಗ ಆಗಿಲ್ಲ ಅಂತಂದ್ರೆ ಏನೋ ಇದೆ ಅಂತ ತಿಳ್ಕೊಳ್ಬೇಕಾಗಿತ್ತು. ಆದ್ರೆ ಏನಾದ್ರೂ ಮಾಡಿ ಕಟ್ಟೋಣ ಹಠ ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದಾಳೆ. ಎಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾಳೆ. 2 ಅಂಗುಲ ಮತ್ತೆ ಕಡಿಮೆ ಬರ್ತಾನೇ ಇದೆ. ಅದು ಏನ್ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಆಗ ಅಲ್ಲೆಲ್ಲ ಗೋಪಿಕಾಸ್ತ್ರಿ ಎಲ್ಲ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಏನಿದು, ಎಷ್ಟು ಪ್ರಯತ್ನ ಪಟ್ಟರು ಕೂಡ ಆಗ್ತಾನೆ ಇಲ್ವಲ್ಲ ಇದು ಅಂತ ಹೇಳಿ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಆಗ ಗೊತ್ತಾಯ್ತು ಅವನಿಗೆ, ಏನು ಇಷ್ಟು ಕಷ್ಟ ಪಡ್ತಾ ಇದ್ದಾಳೆ ಇನ್ನು ಅಂತ ಹೇಳಿ. ಸ್ವಲ್ಪ ವೈರಾಗ್ಯ ಬೇಕಾಗಿತ್ತು, ಬೆಣ್ಣೆ ಮೇಲೆ ಅದ್ರ ಮೇಲೆ ವೈರಾಗ್ಯ, ಸ್ವಲ್ಪ ಜ್ಞಾನ 2 ಕಡಿಮೆ ಇತ್ತು ಅನ್ಸುತ್ತೆ. ಹಾಗಾಗಿ ಸರಿ ಆಗ್ಲಿ ಅಂತ ಹೇಳಿ ನಾನು ಭಕ್ತರ ವಶ, ಅವಳಂತೂ ಭಕ್ತಳು ಪಾಪ. ಹಾಗಾಗಿ ಮತ್ತೆ ತಂದೆ ತಾಯಿಗಳಿಗೆ ಅಂದ್ರೆ ಸ್ವಲ್ಪ ಏನಾದ್ರೂ ನಮಗೇನಾದ್ರೂ ಹೆಚ್ಚು ಏನಾದ್ರೂ ಓದಿದ್ವಿ ಮಾಡಿದ್ವಿ ಅಂತಂದ್ರೆ ನಾವು ತಂದೆ ತಾಯಿಗಳನ್ನ ಮೀರಿ ನಿಲ್ಬೇಕು ಅಂತ ಅಹಂಕಾರ ಬಂದ್ಬಿಡುತ್ತೆ ಮಕ್ಕಳಿಗೆ. ಒಂದು 4 ಅಕ್ಷರ ತಂದೆಗಿಂತ ವಿದ್ಯೆ ಬಂತು ಅಹಂಕಾರ ಬರ್ಲಿಕ್ಕೆ. ಹಾಗೆ ಆ ಪರಮಾತ್ಮ ಸರ್ವಥಾ ಮಾಡಬಾರದು. ನಮ್ಗೆ ಎಷ್ಟೇ ಸಾಮರ್ಥ್ಯ ಇದ್ರೂ ಕೂಡ ತಂದೆ ತಾಯಿಗಳ ವಶನಾಗಿರ್ಬೇಕು ಅಂತ ಅನ್ನೋದಕ್ಕೋಸ್ಕರವಾಗಿ ಆ ಪರಮಾತ್ಮ ಮತ್ತೆ ಅಷ್ಟೇ ಮೊದಲಿಗೆ ಏನು ಕಟ್ಟಿದ್ದಲ್ಲ ಅದೇ ಹಗ್ಗದಿಂದಲೇನೆ ತಾನು ಕಟ್ಟಿಸಿಕೊಂಡು ನಿಂತಿದ್ದಾನೆ. ಏವಂ ಸಂದರ್ಶಿತ ಹೆಂಗ ಹರಿಣ ಭಕ್ತವಶ್ಯತ. ಹೀಗೆ ನಾನು ಭಕ್ತರ ವಶ ಅಂತ ಅನ್ನೋದನ್ನ ಈ ರೀತಿಯಾಗಿ ಆ ಪರಮಾತ್ಮ ಅಲ್ಲಿ ತೋರಿಸ್ತಾ ಇದ್ದಾನೆ. ಮುಂದೆ ನಲಕೂಬ ಮಣಿಗ್ರೀವರು ಅವರ ಅರ್ಜುನ ವೃಕ್ಷ ಇತ್ಯಾದಿ ಅನೇಕ ವಿಶೇಷವಾಗಿರ್ತಕ್ಕಂಥ ಅನೇಕ ಕಥೆಗಳಿದೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಗಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಇದುವರೆಗೂ ಕೂಡ ಕೇವಲ ಒಂದು 10-11 ಅಧ್ಯಾಯ ಆಗಿದೆ. ಇನ್ನೂ 30-40 ಅಧ್ಯಾಯಗಳನ್ನ 2 ದಿವಸದಲ್ಲಿ ಬಹಳ ಕಷ್ಟ. ಅಂದ್ರೆ ಇದನ್ನ ಸ್ಕಿಪ್ ಮಾಡ್ಕೋತಾ ಹೋದ್ರೆ ಅಲ್ಲಿ ಮುಂದಿನ ಪ್ರಧಾನ ಹೇಳ್ತಾ ಹೋದ್ರೆ ಇದೆಲ್ಲ ಬಿಟ್ಟು ಹೋಗುತ್ತೆ. ಹಾಗಾಗಿ ಕ್ರಮವಾಗಿ ಹೇಳೋದು ಎಷ್ಟಾಗುತ್ತೋ ಅಷ್ಟು ಆ ರೀತಿಯಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ರಿಂದಾಗಿ ಇವತ್ತಿನ ಒಂದು ಈ ಕಥಾಭಾಗವನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾ ಆತ್ಮನಾವ
अनुसृत स्वभावं करोमि यद्य सकलं परस्मै नारायणायेति समर्पयामि अक्षयं कर्म यस्मिन् परे स्वर्पितं प्रक्षयं यान्ति दुःखानि यन्नामतः अक्षरो योजनः सर्वोदयामृतः कुक्षिगं यस्य विश्वं सदा जादिकं प्रीणयामो वासुदेवं देवतामण्डलः खण्डमण्डलम् आचार्य